ಮಾಧ್ಯಮದ ಎಲ್ಲ ಸ್ನೇಹಿತರೆ, ದೃಶ್ಯ ಮಾಧ್ಯಮದ ಸ್ನೇಹಿತರೆ, ಈ ದಿನ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಅಧ್ಯಕ್ಷರಾದ ಮೂರ್ತಿರವರು, ಮಾನ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಅವರು, ಈಶ್ವರ್ ಚಂಡಿಯವರು, ಶಿವಕುಮಾರ್ ಅವರು, ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾನು ಮೈಸೂರು ನಗರ ಪ್ರಾಧಿಕಾರದ ಅಧ್ಯಕ್ಷನಾಗಿ 28/8/2020 ಅಧಿಕಾರವನ್ನು ವಹಿಸಿಕೊಂಡೆ. ತದನಂತರ 15/9/2020 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಸಭೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾರ್ವಜನಿಕರ ಕೆಲಸಗಳು ಸುಲಲಿತವಾಗಿ ಆಗುವ ದೃಷ್ಟಿಯಲ್ಲಿ ಹಾಗೂ ಪ್ರಾಧಿಕಾರ ಕಾಮಗಾರಿಗಳಿಂದ ಹಿಡಿದು ಬೇರೆಲ್ಲ ಕಾಮಗಾರಿ ಕೆಲಸಗಳು ನಡೆಯುವಂಥ ದೃಷ್ಟಿಯ ಅಗತ್ಯವಿರತಕ್ಕಂಥ ವಿಚಾರಗಳನ್ನಷ್ಟೇ ಆ ಒಂದು ಅಜೆಂಡಾದಲ್ಲಿ 36-37 ವಿಚಾರಗಳನ್ನು ಇಟ್ಟು ಚರ್ಚೆಯನ್ನ ಮಾಡಲಾಗಿತ್ತು. ನಾನು 15ನೇ ತಾರೀಕು ಮೀಟಿಂಗ್ ಆಗಲಿಕ್ಕೆ ಮೊದಲು ಅಧಿಕಾರಿಗಳನ್ನೆಲ್ಲರನ್ನು ಸೇರಿಸಿ ಅದರಲ್ಲಿ ಆಯುಕ್ತರು, ಕಾರ್ಯದರ್ಶಿಗಳು, ಭೂಸ್ವಾಧೀನಾಧಿಕಾರಿಗಳು, ಸೂಪರಿಂಟೆಂಡೆಂಟ್ ಇಂಜಿನಿಯರು, TPM ಮತ್ತು ಆ ಮಟ್ಟದ ಅಧಿಕಾರಿಗಳನ್ನ ಎಲ್ಲರನ್ನೂ ಕರೆದು ಸಭೆಗಳನ್ನು ಮಾಡ್ತಾ ಪ್ರಾಧಿಕಾರದ ದೃಷ್ಟಿಯಲ್ಲಿ ಏನೇನು ವಿಚಾರಗಳನ್ನ ತಂದು ಚರ್ಚೆ ಮಾಡಬೇಕು, ಆ ಚರ್ಚೆಗಳು ಹೇಗೆ ಹೋಗಬೇಕು, ಪ್ರಾಧಿಕಾರ ಸಭೆಗೆ ಏನೆಲ್ಲ ಅಜೆಂಡಾ ಮಂಡಿಸಬೇಕು ಅಂತ ಅದು ಚರ್ಚೆ ಆಗಿದೆ. ಆ ಒಂದು ಸನ್ನಿವೇಶದಲ್ಲಿ ನಾನು ಅಧ್ಯಕ್ಷನಾಗಿ ಬರುವುದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಮೈಸೂರಿನ ಶ್ರೀರಾಮ್ಪುರದಲ್ಲಿ ಸುಂದರಮ್ಮ ಅನ್ನುವಂಥ ಒಂದು ಭೂಮಾಲೀಕರಿಗೆ ಸೇರಿದಂಥ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರು ಎಷ್ಟು ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಂಡಿತ್ತೋ ಅಷ್ಟು ಜಮೀನುಗಳನ್ನು ಹಿಂದಿರುಗಿಸಲು ಹೈಕೋರ್ಟ್ ತೀರ್ಪನ್ನು ನೀಡಿತ್ತು. ಆ ಪ್ರಕರಣದಲ್ಲಿ ಅಷ್ಟು ಜಮೀನನ್ನು ಬೇರೆ ಬೇರೆ ಇವರಿಗೆ ನಿವೇಶನ ಹಂಚಿದ್ದಂಥ ನಿವೇಶನಗಳನ್ನು ಬದಲಿ ನಿವೇಶನಗಳನ್ನು ಕೊಟ್ಟು ಆ ಭೂಮಿಯನ್ನ ಆ ಭೂಮಾಲೀಕರ ಸುಪರ್ದಿಗೆ ನೀಡಿದಂಥ ವಿಚಾರವೂ ಕೂಡ ಅಧಿಕಾರಿಗಳು ತಿಳಿಸಿದಂಥ ಸಭೆಯಲ್ಲಿ ವ್ಯಕ್ತವಾಗಿತ್ತು. ಅದೇ ರೀತಿ ಹಲವಾರು ಪ್ರಕರಣಗಳು ಭೂಸ್ವಾಧೀನ ಮಾಡದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಉಪಯೋಗಿಸಿಕೊಂಡಿರ್ತಕ್ಕಂಥ ಜಮೀನುಗಳು ಒಂದಷ್ಟು, ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳದೆ ಒಂದಷ್ಟು ಪ್ರಕರಣಗಳಲ್ಲಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ಅಧಿಕಾರಿಗಳು ನನ್ನ ಜೊತೆ ಚರ್ಚೆ ಮಾಡುವ ಹಂತದಲ್ಲಿ ಹಲವಾರು ತಿಂಗಳುಗಳಿಂದ ಹಲವಾರು ವರ್ಷಗಳಿಂದ ಕೆಲವೊಂದಷ್ಟು ಪ್ರಕರಣಗಳ ಬಗ್ಗೆ ನಿರಂತರವಾಗಿ ಸಬ್ಜೆಕ್ಟ್ ಮಂಡನೆ ಆಗುತ್ತೆ, ನಿರ್ಣಯಗಳನ್ನ ತಗೊಳ್ಳೋಕ್ಕಾಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನ ಚರ್ಚೆ ಮಾಡುವ ಹಂತದಲ್ಲಿ ಹಾಗಾದ್ರೆ ಏನೇನಾಗಿದೆ ಅಂತ ಕೇಳಿದಾಗ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಭೂಮಿಯನ್ನ ನಾವು ನೋಟಿಫಿಕೇಶನ್ ಮಾಡಿದ್ವಿ, ಯಾವುದೋ ಹಂತದಲ್ಲಿ ಡಿನೋಟಿಫಿಕೇಶನ್ ಆಯಿತು, ಅಲ್ಲಿಗೆ ಭೂಮಿ ಪ್ರಸ್ತಾವನೆ ಕೈಬಿಟ್ಟಂಗಾಯಿತು, ಆದರೂ ಕೂಡ ನಮ್ಮವ್ರು ಬಡಾವಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವು ಪ್ರಕರಣಗಳಲ್ಲಿ 4-1 ಆಗಿದೆ, 6-1 ಆಗಿದೆ, ಇನ್ನೊಂದಷ್ಟು ಮುಂದುವರೆದಿಲ್ಲ, ಅಂಥವುಗಳನ್ನ ಅವ್ರು ಪೊಸಿಷನ್ ಕೊಟ್ಟಿಲ್ಲ, ಅಂಥವಿರು ಪ್ರಕರಣಗಳಿವೆ. ಈ ರೀತಿಯಾದಂಥ ಹಲವು ಪ್ರಕರಣಗಳ ಗಮನಕ್ಕೆ ತಂದರು. ಒಂದಷ್ಟು ಪೊಸಿಷನ್ ಬಂದಿಲ್ಲ. ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಒಂದು 8-10 ಎಕರೆ ಪ್ರದೇಶದಲ್ಲಿ ಹಂಚಿರ್ತಕ್ಕಂಥದ್ದಲ್ಲಿ ಕೋರ್ಟಿಂದ ತಡೆಯಾಜ್ಞೆ ಇತ್ತು, ಮನೆಗಳು ಕಟ್ಟಕ್ಕಾಗದ ರೀತಿಯಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷದಿಂದ ಪ್ರಕರಣ ನಡೀತಿದೆ ಅನ್ನೋದು ಗಮನಕ್ಕೆ ತಂದರು. ಈ ರೀತಿ ಚರ್ಚೆ ಮಾಡುವ ಇದಕ್ಕೆ ಏನೆಲ್ಲ ಹಿನ್ನೆಲೆ ಇದೆ ಅನ್ನುವಂಥ ಚರ್ಚೆ ಮಾಡಿದಾಗ ಆಗ 2013ರ ಹೊಸ ಭೂಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ಜಾರಿಯ ನಂತರ ಹೊಸ ಕಾಂಪನ್ಸೇಷನ್ ಆಕ್ಟ್ ಬಂದಿದೆ. ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಿಬಿಟ್ಟು ನಮ್ಗೆ ಇನ್ಯಾವುದು ದಾರಿ ಇಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ನನ್ನ ಗಮನಕ್ಕೆ ತರ್ತಾ ಹೋದ್ರು. ಹಾಗಾದ್ರೆ ಅದೇನಿದೆ ಅಂತ ಚರ್ಚೆ ಮಾಡ್ತಾ ಹೋದ್ವಿ. ಅದರಲ್ಲಿ 5 ಜಸ್ಟಿಸ್ ಜಡ್ಜ್ಮೆಂಟ್ ಏನಿದೆ ಅಂತಂದ್ರೆ 24/2 ಯಾವ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡು ಅಂದರೆ 16-2 ಆಗಿ ಅದಕ್ಕೆ ಕೋರ್ಟ್ಗೆ ಡೆಪಾಸಿಟ್ ಆದಂಥದ್ದು ಮಾತ್ರ ಪ್ರಾಧಿಕಾರದ ವಶಕ್ಕೆ ಬರುತ್ತೆ. ಅದಕ್ಕೆ ಯಾವುದೇ ಹೊಸ 2013ರ ಕಾಯ್ದೆ ಪ್ರಕಾರ ಕಾಂಪನ್ಸೇಷನ್ ಬರಲ್ಲ. ಮಿಕ್ಕೆಲ್ಲ ಪ್ರಕರಣಗಳಿಗೆ ಹೊಸ 2013ರ ಕಾಯ್ದೆಯನ್ವಯ ನಾವು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನ ಆ ಜಡ್ಜ್ಮೆಂಟ್ ನನ್ನ ಮುಂದೆ ಇಟ್ಟರು. ಅದ್ರ ಬಗ್ಗೆ ವಿವರವನ್ನು ಕೊಟ್ಟರು. ಆ ವಿವರಗಳನ್ನ ನಾನು ಆಲಿಸಿದೆ. ಅದೇ ಸನ್ನಿವೇಶದಲ್ಲಿ ಬೆಂಗಳೂರಿನಲ್ಲಿ BDAನಲ್ಲಿ ಬೆಳ್ಳಿಯಪ್ಪ ವರ್ಸಸ್ BDA ಒಂದು ಪ್ರಕರಣ ಆಗಿತ್ತು. ಆ ತೀರ್ಪು ಹೊರಬಿದ್ದಿತ್ತು. ಆ ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿತ್ತು. ಹೈಕೋರ್ಟ್ ಜಡ್ಜ್ಮೆಂಟ್ನ
ಬಿಡಿಎ ಆನರ್ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಡೈರೆಕ್ಷನ್ ಆಗಿತ್ತು. 63,000 ಸ್ಕ್ವೇರ್ ಫೀಟ್ಗಳ ಪ್ರಕರಣದಲ್ಲಿ 31,000 ಜನರ ಅಂದ್ರೆ 50% ನೇರವಾಗಿ ಅವರಿಗೆ ಅದೇ ಬಡಾವಣೆಯಲ್ಲಿ ಅಥವಾ ಸುತ್ತಮುತ್ತಲಿನ ಬಡಾವಣೆಯಲ್ಲಿ ಕೊಡಕ್ಕೆ ಡೈರೆಕ್ಷನ್ ನಿರ್ದಿಷ್ಟವಾಗಿ ಆಗಿದ್ದಂತ ಪ್ರಕರಣ ಬೆಳ್ಳಿಯಪ್ಪ ವರ್ಸಸ್ ಬಿಡಿಎ ಪ್ರಕರಣದಲ್ಲಾಗಿತ್ತು. ಬೆಳ್ಳಿಯಪ್ಪ ಪ್ರಕರಣ ಆದ್ಮೇಲೆ ಬೆಳ್ಳಿಯಪ್ಪ ರೆಫರೆನ್ಸ್ ಇಟ್ಕೊಂಡು ಸುಂದ್ರಮ್ಮಂದಾಗಿತ್ತು. KT ಇನ್ನೂ ಅಷ್ಟು ಪ್ರಕರಣಗಳು ರಾಷ್ಟ್ರದಲ್ಲಿ ನಡೆದಿದ್ದಂಥವು ಎಲ್ಲವನ್ನ ಗಮನಿಸಿ ಈ ರೀತಿ ಜಡ್ಜ್ಮೆಂಟ್ಗಳಾಗ್ತಿದ್ದಂಥ ಸನ್ನಿವೇಶದಲ್ಲಿ ಪ್ರಾಧಿಕಾರಗಳು ಈಗಾಗಲೇ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥ ಭೂಸ್ವಾಧೀನ ಪೂರ್ಣ ಪ್ರಮಾಣದಲ್ಲಿ ವಾಪಸ್ ಭೂಮಾಲೀಕರಿಗೆ ಹೋದ್ರೆ ಅಲ್ಲಿ ನಿವೇಶನ ಹಂಚಿ ಅಲ್ಲಿ ಮನೆ ಕಟ್ಟಿರ್ತಕ್ಕಂಥವರು ನಾವೇ ಪ್ರಾಧಿಕಾರವೇ ಹಂಚಿದಂಥ ನಿವೇಶನಗಳು ಅವರಿಗೆ ಬದಲಿ ನಿವೇಶನ ಕೊಡುವಂತ ಸನ್ನಿವೇಶಗಳು ಸೃಷ್ಟಿ ಆಗ್ತಿರ್ತಕ್ಕಂಥದ್ದು ಚರ್ಚೆ ಆಯಿತು. ಆ ಕಾರಣದಲ್ಲಿ ಆ ಸಬ್ಜೆಕ್ಟ್ ಇಡುವ ಹಂತದಲ್ಲಿ ಅದಕ್ಕೆ ಮೊದಲು ಸರ್ಕಾರ 2015ನೇ ಇಸ್ವಿಯಲ್ಲಿ 50-50 ರೇಷ್ಯೂನಲ್ಲಿ ನಿವೇಶನಗಳನ್ನ ಕೊಡ್ಲಿಕ್ಕೆ ಎಲ್ಲಿ ಸಮಸ್ಯಾತ್ಮಕಗಳಿದೆಯೋ ಸಮಸ್ಯಾತ್ಮಕಗಳನ್ನು ಪರಿಹಾರ ಮಾಡಲಿಕ್ಕೂ ಸೇರಿದ ರೀತಿಯಲ್ಲಿ ಸರ್ಕಾರ ಒಂದು ಕಾಯ್ದೆಯನ್ನ ತಂದಿತ್ತು. ಇವೆಲ್ಲವೂ ನಮ್ಮ ಮುಂದೆ ಚರ್ಚೆ ಆಯಿತು. ಚರ್ಚೆ ಆದ್ಮೇಲೆ ಅಜೆಂಡವನ್ನ ಪ್ಲೇಸ್ ಮಾಡಿದ್ವಿ ಪ್ರಾಧಿಕಾರದ ಮುಂದೆ ಪ್ಲೇಸ್ ಮಾಡಿದಾಗ ಭೂಸ್ವಾಧೀನ ಕಾಯ್ದೆ ವಿಚಾರನೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ, ಹಾಗಾದ್ರೆ 2013ರ ಕಾಯ್ದೆಯ ಪ್ರಕಾರ ಯಾವ್ದಾದ್ರು ಭೂಮಾಲೀಕರಿಗೆ ಹೊಸದಾಗಿ ಪರಿಹಾರ ಕೊಡ್ಬೇಕಾದ್ರೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಕೇಳಿದ್ವಿ. ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿದಾಗ ಯಾವುದು ಕಾರ್ಪೊರೇಷನ್ ಲಿಮಿಟ್ ಒಳಗಡೆ ಇರತಕ್ಕಂಥ ಜಮೀನುಗಳಿವೆಯೋ ಆ ಜಮೀನುಗಳನ್ನ ಚದುರಡಿ ಆಧಾರದ ಮೇಲೆ ಮಾರುಕಟ್ಟೆ ಬೆಲೆಯನ್ನು ಪರಿಗಣಿಸಿ 100% ಸಲೋಶಿಯಂ ಅನ್ನ ಕೂಡಿಸಿ ಸ್ವಾಧೀನಪಡಿಸಿಕೊಂಡ ದಿನದಿಂದ 12% ವಾರ್ಷಿಕ ಬಡ್ಡಿಯನ್ನ ಕೊಡಬೇಕು ಅನ್ನುವಂಥದ್ದು 2013ರ ಕಾಯ್ದೆ ಇರತಕ್ಕಂಥದ್ದು. ಅದನ್ನೇ 5 ಬೆಂಚ್ ಜಡ್ಜು ಕೂಡ ಕೊಟ್ಟಿರ್ತಕ್ಕಂಥ ತೀರ್ಪಾಗಿದೆ. ಇನ್ನು ನಮಗಿರ್ತಕ್ಕಂಥದ್ದು ಯಾವುದು 16-2 ಆಗಿಲ್ಲ, ಯಾವುದು ಕೋರ್ಟ್ ಡೆಪಾಸಿಟ್ ಆಗಿಲ್ಲ, ಅವೆಲ್ಲ ಪ್ರಕರಣಗಳು ಆ ಚಾಲ್ತಿ ಕಾಯ್ದೆ ಮತ್ತು ಆ ತೀರ್ಪಿಗೆ ಒಳಪಟ್ಟಂತದ್ದಾಯಿತು. ಇದು ನಾಳೆ ನಾಳಿದ್ದು ಒಂದಷ್ಟು ಪ್ರಕರಣಗಳು ಕೋರ್ಟ್ಲಿ ಮೇಲಿಂದ ಮೇಲೆ ನಮ್ಮ ಅಧಿಕಾರಿಗಳನ್ನ ಕರೆಯೋದು, ನೀವು ಈ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲದ್ರಿಂದ ಅವರಿಗೆ ಈ ತರ ಮಾಡಬೇಕು, ನೀವು ಇಷ್ಟು ದಿನದಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು, ಇಲ್ಲ ತೀರ್ಪು ಇದು ಮಾಡಬೇಕು ಅನ್ನೋ ಡೈರೆಕ್ಷನ್ಗಳು ಕೋರ್ಟಿನ ಮೇಲಿಂದ ಮೇಲೆ ಆಗ್ತಾ ಇದ್ವು. ಅದನ್ನ ಪ್ರಾಧಿಕಾರದ ಸಭೆಯಲ್ಲಿ ಚರ್ಚೆ ಇಟ್ಟಾಗ ಪ್ರಾಧಿಕಾರದ ಸಭೆ ನಿರಂತರವಾಗಿ ಹಲವು ವರ್ಷಗಳಿಂದ ಈ ರೀತಿ ಭೂಮಾಲೀಕರ ಪ್ರಕರಣಗಳು ಮೇಲಿಂದ ಮೇಲೆ ಚರ್ಚೆಗೆ ಬಂದು ಪ್ರತಿ ಸಭೆಯಲ್ಲೂ 2 ಗಂಟೆ 3 ಗಂಟೆ ಇದನ್ನೇ ಚರ್ಚೆ ಮಾಡ್ತಾ ಇರುವ ಬದಲು ಒಂದು ಸೂಕ್ತವಾದಂಥ ಒಂದು ಫ್ರೇಮ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಚರ್ಚೆ ಆಯಿತು. ಅಲ್ಲಿ ಅಲ್ಲಿ ನಾನು ಅಧ್ಯಕ್ಷನಾಗಿದ್ದೆ, ನಾನು ಆವತ್ತಿನಿಂದ ಸರ್ಕಾರ ಪ್ರತಿನಿಧಿ ನೇಮಕ ಆಗಿದ್ದೆ. ಅಲ್ಲಿ ಎಲ್ಲ ಪಕ್ಷದ ಸದಸ್ಯರುಗಳು ಸದಸ್ಯರಿದ್ರು, ವಿಧಾನ ಪರಿಷತ್ ಸದಸ್ಯರುಗಳಿದ್ರು, ಎಲ್ಲರೂ ಸೇರಿದಂಥ ಬಾಡಿ ಸೀನಿಯರ್ IAS DC ಅವರು ಮೆಂಬರ್, ಅಲ್ಲಿಗೆ ಪೊಲೀಸ್ ಕಮಿಷನರ್ ಮೆಂಬರು ಮತ್ತು ಆಯುಕ್ತರು ಸೀನಿಯರ್ KAS ಎಲ್ಲರೂ ಇದ್ದಂಥ ಚರ್ಚೆಯಲ್ಲಿ ಕೂಲಂಕುಷವಾದ ಚರ್ಚೆಯು ನಡೆದು ಚರ್ಚೆಯ ನಂತರ ಅಭಿಪ್ರಾಯ ಮೂಡುತ್ತೇನೆಂದ್ರೆ ಸುಪ್ರೀಂ ಕೋರ್ಟ್ನ 5 ಬೆಂಚಿನ ತೀರ್ಪು ಮತ್ತು ಸುಂದರಮ್ಮ ಪ್ರಕರಣ, ಬೆಳ್ಳಿಯಪ್ಪ ಪ್ರಕರಣ ಮತ್ತು ಇನ್ನೂ ಹಲವಾರು ಜಡ್ಜ್ಮೆಂಟ್ಗಳು ತೀರ್ಪಿನ ಇದ್ರ ಮೇರೆಗೆ ನಾವು ಪ್ರಾಧಿಕಾರಕ್ಕೆ ಮುಂದೆ ಇನ್ನಷ್ಟು ಆಪತ್ತು ಬರೋದನ್ನ ತಡೆಯುವ ದೃಷ್ಟಿಯಲ್ಲಿ ಪ್ರಾಧಿಕಾರವನ್ನ ಈ ಸಮಸ್ಯೆಯಿಂದ ಈಚೆ ತರುವ ದೃಷ್ಟಿಯಲ್ಲಿ ಪ್ರಾಧಿಕಾರಕ್ಕೆ ನಷ್ಟ ಉಂಟಾಗದ್ರಿಂದ ತೀರ್ಮಾನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅಭಿವೃದ್ಧಿಪಡಿಸಿದ ಒಟ್ಟು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 50% ಕೊಡೋದು ಅನ್ನುವಂಥ ಚರ್ಚೆ ಆಗಿ ಅಂತಿಮವಾಗಿ ನಿರ್ಣಯ ಆಯಿತು. ಆ ನಿರ್ಣಯ ಆಗಿಲ್ಲದೆ ಹೋದ್ರೆ ಕೋರ್ಟ್ ಎಲ್ಲ ಪ್ರಕರಣಗಳು 2013 ನಂತರ RTI ಕಾಯ್ದೆ ಬಂದ ಮೇಲೆ ಎಲ್ಲ ಭೂಸ್ವಾಧೀನ ಪ್ರಕರಣಗಳಲ್ಲೂ ಕೂಡ ತುಂಬಾ ಜನ ತಗೊಂಡು ಇದು ಭೂಸ್ವಾಧೀನ ಆಗಿಲ್ಲ, ಇದು ಪರಿಹಾರ ತಗೊಂಡಿಲ್ಲ ಅನ್ನುವಂಥ ಕೋರ್ಟ್ ಅಲ್ಲಿ ತುಂಬಾ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಅದು ನಿತ್ಯ ನಿರಂತರವಾಗಿ ನಡೀತಾ ಇತ್ತು. ತುಂಬಾ ಜಾಗಗಳು, ಪಾರ್ಕ್ಗಳು ಇಂಥವುಗಳು ಮಾಡಕ್ ಬಿಟ್ಟಿಲ್ಲದೆ, ಪೊಸಿಷನ್ ಬಿಟ್ಟಿಲ್ಲದಂಥದ್ದು, ಈ ತರ ಹಲವಾರು ಪ್ರಕರಣಗಳು ಎಲ್ಲ ಬಡಾವಣೆಗಳು ಇದ್ವು. ಸೊ ಹಾಗಾಗಿ ಆ ನಿರ್ಣಯವನ್ನ ಆದಾಗ ಎಲ್ಲ ಹಿರಿಯ ಸದಸ್ಯರುಗಳು ಅವರು ಸಲಹೆ ಕೊಟ್ಟರು. ಅದರಲ್ಲಿ ನಾವು ಕೂಡ ಪಾಲ್ಗೊಂಡಾಗ ಈ ತರದ ವಿಚಾರಗಳನ್ನ ಪ್ರತಿ ಪ್ರಾಧಿಕಾರದ ಸಭೆಗೆ ತಂದು ಚರ್ಚೆ ಮಾಡಿ ಈ ಫ್ರೇಮಲ್ಲಿ ತರುವುದು ಅನ್ನುವಂಥದ್ದು ನಿರ್ಣಯ ಆಗಿದ್ದು, 100ಕ್ಕೆ 100ರಷ್ಟು ಕಾನೂನುಬದ್ಧವಾಗಿ ಕಾಯ್ದೆಬದ್ಧವಾಗಿ
ಕೋರ್ಟಿನ ತೀರ್ಪಿನ ಅನ್ವಯ ಪ್ರಾಧಿಕಾರದ ಹೆಚ್ಚಿನ ನಷ್ಟವನ್ನು ತಡೆಯುವ ದೃಷ್ಟಿಯಿಂದ ತಗೊಂಡಂತ ನಿರ್ಣಯ ಆಗಿದೆ. ಇದು ರಾಜೀವ್ ಒಬ್ಬನೇ ತಗೊಂಡಂತ ನಿರ್ಣಯ ಇಲ್ಲ, ಪ್ರಾಧಿಕಾರದ ಸಭೆಯ ನಿರ್ಣಯವಾಗಿದೆ ಅನ್ನುವಂಥ ವಿಚಾರವನ್ನ ಮೊದಲಿಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಿ ಬಂದಿದೆ. ಇದು ಈ ಪ್ರಕರಣಗಳು ಆಗುವಂತ ಸನ್ನಿವೇಶದಲ್ಲಿ ಇನ್ನೂ ಬೇರೆ ಬೇರೆ ಸುಪ್ರೀಂ ಕೋರ್ಟ್ಗಳಲ್ಲಿ ಹೋದಂಥ ಸನ್ನಿವೇಶಗಳಲ್ಲಿ ಇಲ್ಲಿಯವರೆಗೂ ಕೂಡ ಸೇರಿದಂಗೆ ಹಲವಾರು ತೀರ್ಪುಗಳು ಈಗಾಗಲೇ ಬಂದಿದೆ. ಸೊ ಎಲ್ಲ ಪ್ರಕರಣಗಳಲ್ಲೂ ಕೂಡ ಹೊಸ ಕಾಯ್ದೆ 16(2) ಆಗಿಲ್ಲದ್ದು ಮತ್ತು ಪರಿಹಾರವನ್ನು ಕೋರ್ಟ್ ಡೆಪಾಸಿಟ್ ಮಾಡದೇ ಇದ್ದಂಥ ಪ್ರಕರಣಗಳಲ್ಲಿ ಈ ರೀತಿಯಾದಂಥ 2013ರ ಕಾಯ್ದೆಯನ್ವಯ ಹೊಸ ನೋಟಿಫಿಕೇಶನ್ ಮಾಡಿ ಹೊಸ ಕಾಯ್ದೆಯನ್ವಯ ಪರಿಹಾರ ಕೊಡಬೇಕು ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥದ್ದಾದ್ರಿಂದ ಇದು ಕಾನೂನಿನ ಚೌಕಟ್ಟಿನ ಒಳಗೆ ಕೈಗೊಂಡ ನಿರ್ಣಯ ಆಗಿದೆ. ಅದಾದ ನಂತರ ಮುಂದುವರೆದು ಹೆಜ್ಜೆ ಹಾಕುವಂಥ ಸನ್ನಿವೇಶದಲ್ಲಿ ಇದನ್ನ ಪ್ರಾಧಿಕಾರ ಸಭೆಗೆ ಬಂದು ನಿರ್ಣಯಗಳಾಗಬೇಕು ಅನ್ನೋದು ಅಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದ್ರು ಕೂಡ ಆಯುಕ್ತರುಗಳು ಅವರುಗಳು ಒಂದಷ್ಟು ಪ್ರಕರಣಗಳನ್ನ 50-50 ತಾವು ಮಾಡ್ತೀಯಾರೆ ಅಂತ ಗಮನಕ್ಕೆ ಬಂದ ಮೇಲೆ ನಾನು 3 ಟಿಪ್ಪಣಿಗಳನ್ನು ಕೂಡ ಕೊಟ್ಟಿದ್ದೆ. ಏನಂತ ಅಂದ್ರೆ ಯಾವುದೇ ವಿಚಾರನ 50-50 ವಿಶೇಷವಾಗಿ ಪ್ರಾಧಿಕಾರದ ಸಭೆಗೆ ಮಂಡಿಸಿ ಕಡ್ಡಾಯವಾಗಿ ಅದು ನಿರ್ಣಯದಂತೆ ಪಾಲಿಸಬೇಕು ಅಂತ ಕೊಟ್ಟಿದ್ವಿ. ಅದಾದ್ಮೇಲೆ 2020 ಪ್ರಕರಣದಲ್ಲಿ ಇನ್ನೊಂದ್ಸತಿ ಇದೇ ತರದ ಸಬ್ಜೆಕ್ಟ್ ಬಂದಿದ್ದಾಗ ಕಾನೂನು ಅಭಿಪ್ರಾಯ ಪಡೆದು ಈ 50-50 ಇದನ್ನ ಕೊಡಬೇಕು ಅನ್ನೋದನ್ನ ನಿರ್ಣಯ ಆಗಿದೆ. ನಾನು 2020 ಬಂದ್ರೆ 2018 ಒಮ್ಮೆ ಒಂದು ಪ್ರಕರಣದಲ್ಲಿ 50-50 ಕೊಡಲಾಗಿದೆ. 2019 ಹಲವಾರು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳಿಗೆ ಸೇರಿದ 1238 ಎಕರೆ ಡಿನೋಟಿಫಿಕೇಶನ್ ಆಗಿದ್ದಂಥ ಪ್ರಕರಣಗಳು ಮೇಲಿಂದ ಮೇಲೆ ಪ್ರಾಧಿಕಾರದ ಬಂದಂಥ ಸನ್ನಿವೇಶದಲ್ಲಿ ಆ ಸಂಸ್ಥೆಗಳಿಗೆ ಭೂ ಪರಿವರ್ತನೆ ಮಾಡಕ್ಕೆ NOC ಕೊಡಬೇಕಾ ಬೇಡವಾ ಅಂತ ಹಲವಾರು ಮೀಟಿಂಗ್ಗಳಲ್ಲಿ ಬಂದು ಮುಂದೆ ಹೋಗಿತ್ತು. ಅದನ್ನ ಕಾನೂನಿನ ಸಲಹೆಯನ್ನ ಸರ್ಕಾರಕ್ಕೆ ಕೇಳಿದ್ದಾಗ ಸರ್ಕಾರದ ಕಾನೂನು ಇಲಾಖೆಯಿಂದ ಒಂದು ಸ್ಪಷ್ಟವಾದ ಅಭಿಪ್ರಾಯ ಬಂದಿತ್ತು. ಯಾವುದೇ ಕಾರಣದಲ್ಲಿ ಡಿನೋಟಿಫಿಕೇಶನ್ ಆದಂತ ಭೂಮಿಗಳಿಗೆ ಪ್ರಾಧಿಕಾರದಿಂದ NOC ಕೊಡದೆ ತಡೆ ಹಿಡಿಯಲಿಕ್ಕೆ ಅವಕಾಶವಿರೋದಿಲ್ಲ ಅನ್ನುವಂಥ ಅಭಿಪ್ರಾಯ ಬಂದಿದ್ದಂಥದ್ದು ಕೂಡ ನನ್ನ ಗಮನಕ್ಕೆ ಆ ಒಂದು ಸಭೆಯಲ್ಲಿ ಆಗಿರ್ತಕ್ಕಂಥದ್ದು ನಾನು ಸ್ಟಡಿ ಮಾಡ್ತಾ ಇದ್ದೆ. ನಂತರ ನನ್ನ ಗಮನಕ್ಕೆ ಅಧಿಕಾರಿಗಳು ತಂದಿದ್ರು. ಈ ಎಲ್ಲ ಕಾನೂನು ವ್ಯಾಪ್ತಿಯ ಒಳಗಡೆ ಈ 50-50 ಕಾಯ್ದೆಯನ್ನು ಜಾರಿಗೊಳಿಸಿದ ಕಾರಣಕ್ಕಾಗಿ 100% ಹೋಗುವಂಥ ಸುಂದರಮ್ಮರಂಥ ಪ್ರಕರಣಗಳನ್ನ ತಡೆ ಹಿಡಿಯಲಾಯಿತು ಮತ್ತು ಬೆಳ್ಳಿಯಪ್ಪರಂಗೆ 63,000ಕ್ಕೆ 31,000 ಕೊಟ್ಟಿರ್ತಂಥ ಪ್ರಕರಣಗಳು ಬರದೇ ರೀತಿ ನೋಡಲಾಯಿತು. ನಮಗೆ ನಾವು 50% ಯೀಲ್ಡಿಂಗ್ ಮಾಡಿದ್ರೆ 50-25% ಮಾತ್ರ ಕೊಡೋದ್ರಿಂದ ನಾವು ಏನು ಮೂಡ ಲೇಔಟ್ ಖರ್ಚು ಮಾಡಿಬಿಟ್ಟಿರ್ತೀವೋ, ರೋಡ್ಗಿರ್ಬೋದು, ಪಾರ್ಕ್ಗಿರ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್ ಇರ್ಬೋದು, ಅದು ಯಾವ ಕಾರಣಕ್ಕೆ ಭೂ ಸ್ವಾಧೀನಾಧಿಕಾರಿ ಯಾವ ಲೋಪ ಎಲ್ಲಾಗಿದೆ ಅದೆಲ್ಲ ಒಂದು ಕಡೆ ಪ್ರಶ್ನೆ. ಮತ್ತೊಂದು ಕಡೆ ಅದನ್ನು ಹುಡ್ಕೊಂಡ್ರೆ ಯಾವ್ಯಾವುದೋ ಇಸ್ವಿಲಿ ಯಾರ್ಯಾರೋ ಅಧಿಕಾರಿಗಳಿದ್ರು. ಆದರೆ ಇವತ್ತು ನಮ್ಮ ಪ್ರಾಧಿಕಾರಕ್ಕೆ ಅದರಿಂದ ನಷ್ಟ ಆಗಬಾರದು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಕಡ್ಡಾಯವಾಗಿ ನನ್ನ ಸ್ಪಷ್ಟವಾದಂಥ ನಿಲುವಿತ್ತು. ಅಭಿವೃದ್ಧಿಪಡಿಸಿದ 50% ಹೆಚ್ಚಿಗೆ ಕೊಡೋಕ್ಕೆ ಯಾವುದೇ ನಾನು ಪೂರ್ತಿ ಮುಗಿಸಿದ ಮೇಲೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಉತ್ತರ ಕೊಡಕ್ಕೆ ನಾನು ಇಲ್ಲೇ ಇರ್ತೀನಿ. ಅದರಿಂದ ಅದಕ್ಕಿಂತ ಹೊರತಾಗಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಕಾಯ್ದೆಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನಾವು ಹಣದ ರೂಪದಲ್ಲಿ ಪರಿಹಾರ ಕೊಡೋಕೋದ್ರೆ ತುಂಬ ದೊಡ್ಡ ಮಟ್ಟದ ಹಣ ಆಗುತ್ತೆ, ಮತ್ತಷ್ಟು ಜಾಸ್ತಿ ನಷ್ಟಗಳು ಪ್ರಾಧಿಕಾರಕ್ಕೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಮಸ್ಯೆಗಳನ್ನು ಮುಂದುವರಿಸಬಾರದು ಅನ್ನುವಂಥ ಸರ್ಕಾರದ ನಿರ್ದೇಶನಗಳು ಇದ್ದುದರಿಂದ ಈ ವಿಚಾರವನ್ನು ಪ್ರಾಧಿಕಾರದ ಸಭೆಯ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆಯೇ ಹೊರತು ಸುಮೋಟೋ ಆಗಿ ತಗೊಂಡಿರ್ತಕ್ಕಂಥದ್ದಲ್ಲ. ನಾನು ಒಂದೇ ಒಂದು ಪ್ರಕರಣವನ್ನು ಕೂಡ ರಾಜೀವ್ ಚೇರ್ಮನ್ ಆಗಿ ಟಿಪ್ಪಣಿ ಹಾಕಿ ಮಾಡಿ ಅಂತ ಹೇಳಿಲ್ಲ, ಅದನ್ನು ಯಾವುದು ಇಟ್ಟಿಲ್ಲ. ಪ್ರಾಧಿಕಾರದ ಸಭೆಯ ಹೊರತಾದಂಥ ವಿಚಾರಗಳಿಗೆ ನಾನು ಜವಾಬ್ದಾರನಲ್ಲ. ಯಾವುದೇ ತಪ್ಪು ಯಾವುದೇ ಅಧಿಕಾರಿ ಯಾವುದಾದ್ರು ಕರ್ತವ್ಯ ಲೋಪದಲ್ಲಿ ಏನಾದ್ರು ಮಾಡಿದ್ರೆ ಯಾವ ಇದನ್ನ ತನಿಖೆಯನ್ನು ಸರ್ಕಾರ ಕೈಗೊಳ್ಳುತ್ತೋ ಅದ್ರಲ್ಲಿ ಆಗುವಂಥ ಪ್ರಮಾದಗಳನ್ನ ಯಾರು ಮಾಡಿರ್ತಾರೋ ಅವ್ರಿಗಾಗತ್ತೆ. ನಾನು ಯಾವುದೇ ತನಿಖೆ ಮಾಡೋಕ್ಕೂ ಸರ್ಕಾರಕ್ಕೆ ಓಪನ್ ಆಗಿ ಮಾಡಿ ಅನ್ನುವಂಥ ಆಗ್ರಹವನ್ನೂ ಮಾಡ್ತಾ ಈ ಒಂದು ವಿಚಾರವನ್ನ ಇಷ್ಟು ಸ್ಪಷ್ಟತೆಯೊಂದಿಗೆ ಹೇಳ್ತಾ ಇದ್ದೀನಿ. ಇನ್ನು ತುಂಬಾ ಡೀಟೇಲ್ಸ್ ಇದೆ ಕೊಡೋರಿದ್ದೀನಿ. ಮಧ್ಯದಲ್ಲಿ ನೀವು ಯಾರೋ ಕೇಳೋದ್ರಿಂದ ಏನು ಕೇಳಬಹುದು ಅಂತ ಕೇಳಬಹುದು. ಈಗ ವಿವಾದ ಹುಟ್ಟಿರೋದು ಕೆಸರಿನಲ್ಲಿ ಕೊಟ್ಟಿರುವಂತ ವಿಷಯ ಕೆಸರಿನಲ್ಲಿ ಕೊಡಬೇಕು. ದೇವನೂರು ಬಡಾವಣೆಯಲ್ಲಿ ಹೋಗಿದ್ರೆ ದೇವನೂರು ಬಡಾವಣೆಯಲ್ಲಿ ಕೊಡಬೇಕು. ವಿಜಯನಗರದಲ್ಲಿ ಕೊಟ್ಟರೆ ಕೂಡ ಲಾಸ್ ಆಗ್ತದೆ, ಇನ್ನೇನಾಗುತ್ತೆ ಅಂತ ಪ್ರಶ್ನೆ. ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದದ್ದು ಮೂಲವಾಗಿ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು 4-5 ಸಾವಿರ ನಿವೇಶನಗಳನ್ನು ಹಂಚಿಬಿಟ್ಟಿದ್ದಾರೆ, 4-5 ಸಾವಿರ ಕೋಟಿಗಳು ನುಕ್ಸಾನ ಆಗೋಗಿದೆ ಅನ್ನುವಂಥ
ತಪ್ಪು ತಿಳುವಳಿಕೆಯನ್ನು ಮೂಡಿಸುವಂಥ ಪ್ರಯತ್ನಗಳು ಒಟ್ಟಾರೆ ನಡೀತಾ ಇರ್ತಕ್ಕಂಥದ್ದು. ಇದು ಸತ್ಯಕ್ಕೆ ದೂರವಾದದ್ದು. ಕಾನೂನು ವ್ಯಾಪ್ತಿ ಒಳಗೆ ಕೈಗೊಂಡ ನಿರ್ಣಯ ಇದಾಗಿದೆ. ಪ್ರಾಧಿಕಾರಕ್ಕೆ ನಷ್ಟವನ್ನು ತಪ್ಪಿಸ್ಲಿಕ್ಕಾಗಿ ತಗೊಂಡಂಥ ಪ್ರಾಧಿಕಾರದ ನಿರ್ಣಯ ಆಗಿದೆ ಅನ್ನೋದನ್ನ ನಿಮಗೆ ಗಮನಕ್ಕೆ ತರಿಸಿ ಇಚ್ಛೆ ಪಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ವಿಚಾರಗಳು ನೀವೇನು ಮಾಡ್ತೀರೋ ಅದು ನಾನು ಹೇಳ್ತಾ ಇದ್ದೀರೋ ಅದನ್ನು ಇನ್ನಷ್ಟು ಸ್ಟಡಿ ಮಾಡಿಲ್ಲ. ಸ್ಟಡಿ ಮಾಡಿದ್ಮೇಲೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅದು ಈ ಇದರಲ್ಲಿ ನಾವು ಫ್ರೇಮನ್ನು ತಯಾರು ಮಾಡಿದ್ದವರು, ಪ್ರಾಧಿಕಾರ ರೂಲ್ಸ್ ಫ್ರೇಮನ್ನು ತಯಾರು ಮಾಡಿತ್ತು. ಅದನ್ನು ಹೊರತಾಗಿ ಅದ್ರ ನಂತರ ಆ ಫ್ರೇಮ್ ಒಳಗಡೆ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಕರಣಗಳು ಇಂಡಿವಿಜುವಲ್ ಆಗಿ ಸಾಕಷ್ಟು ನಡೆದಿರ್ಬೋದು. ಅದರಲ್ಲಿ ಒಂದೇ ನಿಮಿಷ, ಕಾನೂನು ಪಾಲನೆ ಯಾರು ತಪ್ಪಿದ್ರೆ ಅಧಿಕಾರಿಗಳು ತಪ್ಪಿಬಿಟ್ಟು ಯಾವುದು ನನ್ನ ಮುಂದೆ ಬಹಳಷ್ಟು ಭೂ ಪ್ರಕರಣಗಳಲ್ಲಿ 50 ನಿವೇಶನ ಕೊಡಿ ಅಂತ ಪ್ರಾಧಿಕಾರ ಸಭೆಗೆ ಬಂದಂಥ ವಿಚಾರಗಳಲ್ಲೂ ಕೂಡ ಯಾರೂ ಕೂಡ ನನಗೆ ಈ ಬಡಾವಣೆಂದು ಜಾಗ ಇಲ್ಲಿ ಹೋಗಿದೆ, ನನಗೆ ಬೇರೆ ಬಡಾವಣೆಯಲ್ಲಿ ಕೊಡಿ ಅಂತ ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ. ಕೊಟ್ಟಿದ್ದಂಥದ್ದೇನು, ಇವತ್ತಿನ ಕಾಯ್ದೆಯನ್ವಯ, ಇವತ್ತಿನ ನಿರ್ಣಯದನ್ವಯ ಸೈಟ್ ಕೊಡಿ ಅಂತ ಕೊಟ್ಟಿದ್ದಾರೆ. ಆ ಥರ ಯಾರು ತಪ್ಪು ಮಾಡಿದ್ರೆ ಅದು ಅಧಿಕಾರಿಗಳಿಗೆ ಸಂಬಂಧಪಟ್ಟದ್ದೇ ಹೊರತು ಯಾವುದೇ ಭೂಮಾಲೀಕರದಾಗಲಿ ಪ್ರಾಧಿಕಾರದ್ದಾಗಲಿ ಒಟ್ಟಾರೆ ಪ್ರಾಧಿಕಾರದ್ದಾಗಲಿ ಇದು ತಪ್ಪಿಲ್ಲ ಅನ್ನೋದನ್ನ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಸ್ಪಷ್ಟಪಡಿಸ್ತೀನಿ. ಒಂದು ನಿಮ್ಗೆ ಅರ್ಥ ಆಗಬೇಕು, ಪಾಲಿಸಿ ಮೇಕಿಂಗ್ ಬಾಡೀಸ್ ಬೋರ್ಡ್, ಎಕ್ಸಿಕ್ಯೂಷನ್ ಬಾಡೀಸ್ ಆಯುಕ್ತರು ಕೆಳಗಡೆ ಇರ್ತಕ್ಕಂಥ ನಿಮ್ಮ ಗಮನಕ್ಕೆ. ಈಗೇನಂತಂದ್ರೆ ಯಾವುದೇ ಪ್ರಕರಣಗಳಾದ್ರೆ ನಾವೊಂದು ರೂಲ್ಸನ್ನು ಫ್ರೇಮ್ ಮಾಡಿದ್ರೆ ಆ ರೂಲ್ಸ್ ಒಳಗಡೆ ಮಾಡಬೇಕಾದ್ದು ಇದು ಅವ್ರ ಡ್ಯೂಟಿ. ರೂಲ್ಸ್ ಬಿಟ್ಟು ಯಾರೋ ಮಾಡಿದ್ದಾರೆ ಅಂದ್ರೆ ಅದಕ್ಕೇನಿದೆಯೋ ಅದು ಕ್ರಮಗಳು ಅಲ್ಲಿ ಈಗ ಅವ್ರಿಗೆ ಅವ್ರ ಭೂಮಿ ಎಷ್ಟು ತಗೊಂಡಿದ್ರೆ 100ರಷ್ಟು ಪರಿಹಾರವನ್ನ ಕೊಟ್ಟಿದ್ದೀವಿ ನಿವೇಶನವನ್ನು ಕುರುಕ ಅಂತೇಳಿ ಕೋರ್ಟ್ ಅವರಿಗೆ ಅಭಿವೃದ್ಧಿ ಪಡಿಸಿದ ಜಾಗವನ್ನ 100% ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದ. ಅದೇ ಜಾಗ ಬಿಟ್ಕೊಡಿ ಅಂತ ಆರ್ಡರ್ ಮಾಡಿತ್ತು. ಅವ್ರದೇ ಜಾಗ ಬಿಟ್ಕೊಡಿ ಅಂತ ಆರ್ಡರ್ ಮಾಡಿತ್ತು. ಅವ್ರದೇ ಜಾಗ ಬಿಟ್ಕೊಡಿ ಅಂತ ಕೊಟ್ಟುಕೊಳ್ಳಿ. ಹೈಕೋರ್ಟ್ ಜಡ್ಮೆಂಟ್ ಇದೆ ಕೊಡಲ್ಲ. ಅಲ್ಲ, ನೀವು ಅವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಭೂಮಿಯನ್ನು ತಗೊಂಡು ಅಭಿವೃದ್ಧಿ ಪಡಿಸಿರ್ತಕ್ಕಂಥ 100ರಷ್ಟು ಭೂಮಿಯನ್ನ ಅವ್ರಿಗೆ ಕೊಟ್ಟಿದ್ರಿ. ನೀವೇ ಹೇಳಿದ್ರಿ ಈಗ ಅದನ್ನ. ಕೋರ್ಟ್ ಆರ್ಡರ್ ಡೈರೆಕ್ಷನ್ ಇದೆ, ಕೋರ್ಟ್ ಜಡ್ಮೆಂಟ್ ಕ್ಲಾರಿಟಿ ಇದೆ. ಅವರಿಗೆ ನೀವು ಏನು ಭೂಸ್ವಾಧೀನ ಪ್ರಕ್ರಿಯೆ ಪರಿಪೂರ್ಣಗೊಳಿಸಿಲ್ಲ ಕಾರಣದಿಂದಾಗಿ ಯು ಡೋಂಟ್ ಹ್ಯಾವ್ ದ ಅಥಾರಿಟಿ ಟು ಕಂಪ್ಲೀಷನ್ ಇದು ಮಾಡಿ ಇದಿಲ್ಲ, ಅದಕ್ಕೆ ಅವ್ರು ವಾಪಸ್ ಕೊಡಿ ಅಂತ ಕೊಟ್ಟಿರೋದು. ಭೂಮಿ ವಾಪಸ್ ಕೊಡಿ ಅಂತ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಭೂಮಿ ಕೊಡಿ ಅಂತ ಹೇಳ್ತಾ ಹಂಗಲ್ಲ. ನೀವು ಅದ್ರೊಳಗೆ ಈಗಾಗಲೇ ನಾವು ರಸ್ತೆ ಎಲ್ಲಾನು ಮಾಡಿದ್ರು, ಪ್ರಾಧಿಕಾರದವ್ರು ಹಿಂದೆನೆ ಮಾಡಿದ್ರು. ಭೂಮಿನ ಇಲ್ಲ ಅಂದ್ರೆ ಭೂಮಿನ ತಗೊಳ್ಳಿದ್ರು ಅಂದ್ರೆ ಅಲ್ಲಿ ರಸ್ತೆ ಎಲ್ಲ ಕಿತ್ತು ಕೊಡ್ಬೋದು, ಯಾವ್ದು ಬೇರೆ ಏನು ಮಾಡ್ತಾರೆ ದಾರಿ ಇಲ್ವಲ್ಲ. ಅದರಲ್ಲಿ ನಿಮಗೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ನನಗಿಂತ ಹಿಂದೆ ನಿಮ್ ಗಮನಕ್ಕಿರ್ಲಿ, ನಾನು ಪ್ರಾಧಿಕಾರದ ಅಧ್ಯಕ್ಷನಾಗ್ಬೇಕು. ಒಂದ್ ನಿಮಿಷ, ಮೂಡ ಕೊಟ್ಟಿದ್ದೆ ಅದನ್ನ ಬಿಟ್ಕೊಟ್ಟಿದೆ. ಅವ್ರಿಗೆ 100ರಷ್ಟು ಭೂಮಿ ಅಭಿವೃದ್ಧಿ ಪಡಿಸಿರೋ ಭೂಮಿ ಬಿಟ್ಕೊಟ್ಟಿದೆ. ಅವ್ರ ಜಾಗ ಏನಿತ್ತು ಅಷ್ಟು ಬಿಟ್ಕೊಟ್ಟಿದೆ. ಅಲ್ಲಿ ಬೇರೆ ಬೇರೆ ಸೈಟ್ ಕೊಟ್ಟಿದ್ದವ್ರನ್ನ ಆಲ್ಟರ್ನೇಟ್ ಬೇರೆ ಕಡೆ ಕೊಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಲೇಔಟ್ ಆಗಿತ್ತು. ಸ್ಪಷ್ಟವಾಗಿ ಅವ್ರ ಜಾಗ ಬಿಟ್ಕೊಡಿ ಅಂತ ಕೊಟ್ಟಿದೆ. ಸ್ಪಷ್ಟವಾಗಿ ಬಿಟ್ಕೊಡಿ ಅಂತ ಕೊಟ್ಮೇಲೆ ಪರ್ಯಾಯ ದಾರಿ ಇಲ್ಲ. ನೀವು ಅವರ ಜಾಗನ ವಾಪಸ್ ಕೊಟ್ಟರು ಅಥವಾ ಜಾಗಕ್ಕೆ ಬದಲಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಾಗನ ಬೇರೆ ಬೇರೆ ಕಡೆ ಕೊಟ್ಟರು. ನನಗೆ ಇರುವ ಮಾಹಿತಿ ನನಗಿಂತ ಹಿಂದೆ ಆಗಿದ್ದಂತ ಪ್ರಕರಣ ಅದು. ಕೋರ್ಟ್ ಆರ್ಡರ್ ಬಗ್ಗೆ ನಿಮ್ಗೆ ಅದನ್ನೇ ಕೋರ್ಟ್ ಆರ್ಡರ್ ಪ್ರಕಾರ ಹೇಳ್ತಾ ಇದ್ದೀನಿ. ಕೋರ್ಟ್ ಆರ್ಡರ್ ತುಂಬಾ ಸ್ಪಷ್ಟವಾಗಿ ಭೂಮಾಲೀಕರ ಜಮೀನನ್ನ ಅವ್ರಿಗೆ ರೆಸ್ಟೋರ್ ಮಾಡ್ಕೊಡಿ ಅಂತ ಕೊಟ್ಟಿದೆ. ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಬೇರೆ ಕಡೆ ಭೂಮಿ ಕೊಟ್ಟರು ಅದನ್ನ ಒಂದ್ಸತಿ ಮಾಹಿತಿ ತೆಗೆದುಕೊಡ್ತೀನಿ. ಅದೇ ಪ್ರಕರಣದ ಆಧಾರದ ಮೇಲೆ ಬೇರೆ ಹೌದ್ರಿ, ಕೋರ್ಟ್ ಜಡ್ಮೆಂಟ್ ಕ್ಲಾರಿಟಿ ಇದೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಕೋರ್ಟ್ ಜಡ್ಮೆಂಟ್ ಏನಿದೆ 100% ಅದು ಬಿಟ್ಕೊಡಿ ಅಂತ ಇರೋದು ಜಡ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಅದ್ರ ಮುಂದಿನ ಕ್ರಮ ಏನಂತ ನಿಮ್ಗೆ ಅಪ್ಡೇಟ್ ಮಾಡಿಸ್ಕೊಡ್ತೀನಿ. ಶಿವಕುಮಾರ್ ಎಸ್ ಡೆಪ್ಟಿ ಕಮಿಷನರ್ ಲೆಟರಲ್ಲಿ ಹೌದು ರಾಜು ಹೆಸರು ಮೆನ್ಷನ್ ಮಾಡಿ ಅದ್ಯಾವ ಇನ್ನೊಬ್ಬ ನಿಮ್ ನಾರ್ಮಲ್ ಬಂದಲ್ಲ ಸೋಮಶೇಖರ್ ಹೆಸರು ಬರೆದು ಕಮಿಷನರ್ ಹೆಸರು ಬರ್ತಿದ್ದಾರೆ ಅಂದ್ರೆ ನೀವು ಹೇಳ್ತಾ ಇದ್ರಿ ಬೋರ್ಡ್ ನ ತೀರ್ಮಾನ ಅಂತ. ಬೋರ್ಡ್ ಅಲ್ಲಿ ಡೆಪ್ಟಿ ಕಮಿಷನರ್ ಇರ್ತಾರೆ, ಇವರು ಪೊಲೀಸ್ ನಂಬರ್ಗಳೆಲ್ಲ ಇರ್ತಾರೆ. ಅವರು ವೈ ಡಿಡ್ ಹಿ ಮೆನ್ಷನ್ ಯುವರ್ ನೇಮ್? ನೋ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಬಾಡಿ ಆಫ್ ದಿ ಲೆಟರ್. ಒಬ್ರು ಯಾರೋ ಒಬ್ರು ಸಾರ್ವಜನಿಕ ವ್ಯಕ್ತಿ ಒಂದು ದೂರನ ಕೊಡ್ತಾರೆ. ರಾಜೀವ್ ಅವರ ಅಧ್ಯಕ್ಷ ಆಗಿದ್ದಾಗ, ಸೋಮಶೇಖರ್ ಅವರ ಅಧ್ಯಕ್ಷ ಆಗಿದ್ದಾಗ, ಇವರು ಕಮಿಷನರ್ ಇದ್ದಾಗ ಇದರ ತೀರ್ಮಾನ ಆಗಿದೆ, ಅದು ಹಿಂಗಿದೆ ಅಂತ ಅವ್ರು ದೂರನ್ನ ಮೊದಲು ಬರೆದು ಆಮೇಲೆ ಬರೆಯುವಂಥದ್ದು. ನೀವು ಜಿಸ್ಟ್ ಆಫ್ ಇದನ್ನ ಅದನ್ನ ನೋಡಿದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಒಂದೇ ನಿಮಿಷ, ಅವ್ರ ಕ್ವಶನ್ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರಕರಣ ಆಗಿದೆ ಅಂತ ಅವ್ರು ಕೇಳ್ತಾರೆ. ನನ್ನ ಒಂದು ಮಾತು ನಿಮ್ಮ ಮುಂದೆ ಇದೆ. ಈ ಪ್ರಕರಣ ಈಗ ಈಚೆ ಬಂದಿರೋದು ಒಂದು ಭಾಗ. ನಾನಾದ್ಮೇಲೆ ಮಧ್ಯದಲ್ಲಿ ಡಿ ಸಿ ಅವರ ಅಧ್ಯಕ್ಷರಿದ್ರು, ಸೋಮಶೇಖರ್ ಆದ್ಮೇಲೆ ಡಿ ಸಿ ಅವರ ಅಧ್ಯಕ್ಷರಿದ್ರು ಅದೇ ಪ್ರಾಧಿಕಾರಕ್ಕೆ. ಅವರೇ ಪ್ರಾಧಿಕಾರ ಸಭೆಯಲ್ಲಿ ಇಟ್ಕೊಂಡು ನಿರ್ಣಯ ಮಾಡ್ಬೋದಿತ್ತಲ್ಲ.
ಅವರೇ ಪ್ರಾಧಿಕಾರ ಸಭೆ ಇಟ್ಕೊಂಡು ನಿರ್ಣಯ ಮಾಡಬಹುದಿತ್ತಲ್ಲ. ಅವರು ಮಾಡಿಲ್ಲ ಅಂತಂದ್ರೆ ಇದು ಕಾನೂನು ಕಾಯ್ದೆ ಒಳಗಡೆ ಇರೋ ಕಾರಣಕ್ಕಾಗಿ ಇದನ್ನ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದಾರೆ ಹೊರತು ಇದು ಸೈಟ್ ಟ್ವಿಸ್ಟ್ ಇದೆ ಅನ್ನೋ ಕಾರಣಕ್ಕಾಗಿ. ಇದು ನಿಜವಾಗಿ ಹೇಳೋದಾದ್ರೆ ಹಲವಾರು ವರ್ಷಗಳಿಂದ ಭೂಮಾಲೀಕರನ್ನ ಸಬ್ಟೇಜ್ ಆಗ್ತಿರ್ತಕ್ಕಂಥದ್ದು ತುಂಬಾ ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿತ್ತು. ಎಲ್ಲರೂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಎಲ್ಲರೂ ಪ್ರತಿ ಪ್ರಕರಣ ಆವಾಗ ಏನಾಗುತ್ತೆ, ಯಾರನ್ನೋ ಆಶ್ರಯಿಸ್ತಾರೆ, ಕಾನೂನು ಗೊತ್ತಿರ್ತಕ್ಕಂಥವ್ರನ್ನ, ಅವರು ಇಂಟರ್ವ್ಯೂನ್ ಆಗ್ತಾರೆ, ಅವರುಗಳು ಕೋರ್ಟ್ ತಗೊಂಡೋಗ್ತಾರೆ. ಈ ರೀತಿಯಾಗಿ ಅನಾವಶ್ಯಕವಾಗಿ ತಿರುಗಾಡುವಿಕೆ, ಅನಾವಶ್ಯಕವಾಗಿ ಪ್ರಾಧಿಕಾರಕ್ಕೆ ನಷ್ಟ ಹಲವು ವರ್ಷಗಳಿಂದ ನಿರಂತರವಾಗಿ ನಿರ್ಣಯಕ್ಕೆಲ್ಲ ಅವತ್ತಿನ ಜಿಲ್ಲಾಧಿಕಾರಿಗಳು ಸಮ್ಮತ ಇತ್ತ. ಅಲ್ಲೇ ನಾವು ಅವರು ಮೆಂಬರ್ ಅಂದ್ಮೇಲೆ ಅವ್ರಿಗೆ ಅಜೆಂಡಾ ಕಳಿಸಿದೀವಿ, ಅದಾದ್ಮೇಲೆ ನಿರ್ಣಯ ಕಳಿಸಿದೀವಿ, ನಿರ್ಣಯ ಆದ್ಮೇಲೆ ರಾಟಿಫಿಕೇಶನ್ ನೆಕ್ಸ್ಟ್ ಮೀಟಿಂಗ್ ಮಾಡಿರ್ತೀವಿ, ಹಾಜರಾಗಬೇಕಾದದ್ದು ಇಲ್ಲ ಅದ್ರ ಬಗ್ಗೆ ಡೀಸೆಂಟ್ ಇದ್ರೆ ಕಳಿಸಬೇಕಾದದ್ದು ಅವ್ರ ಎಲ್ಲರ ಜವಾಬ್ದಾರಿ ಇರುತ್ತೆ. ನಾನು ನಾಳೆಗೆ ಆ ಮೀಟಿಂಗ್ ಅಲ್ಲಿ ನಾನು ಒಂದು ಮಾತಾಡಿದೀನಿ, ಒಂದು ಆಡಿಲ್ಲ, ನಾನು ಅದರಿಂದ ಈಚೆ ಇದ್ದೀನಿ, ನಾನು ಹೇಳಕ್ ಬರೋದಿಲ್ಲ. ಪ್ರಾಧಿಕಾರದ ಸಭೆಯ ನಿರ್ಣಯ ಎಲ್ಲರ ನಿರ್ಣಯ ಆಗಿರುತ್ತೆ. ಪ್ರಾಧಿಕಾರ ಸಭೆಯ ಸದಸ್ಯರಾಗಿ ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಈ ತರದ ನಿರ್ಣಯ ಆಗಿದೆ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಬಂದು ಇದು ತಪ್ಪು, ಇದು ಬದಲಾವಣೆ ಮಾಡಿ ಅಂತ ಸೂಚನೆ ಕೊಡಬೇಕಾದ್ದು, ಡೀಸೆಂಟ್ ಹಾಕ್ಬೇಕಾದದ್ದು. ಅವ್ರ ಅಧ್ಯಕ್ಷ ಆಗಿದ್ದಂತಾಗ ಆ ಸಬ್ಜೆಕ್ಟ್ ತಂದು ಆ ಸಬ್ಜೆಕ್ಟ್ ಅನ್ನ ಈ 2013 ಪ್ರಕಾರನೋ ಇಲ್ಲ 50-50 ಕೊಡ್ತಿರ್ತಕ್ಕಂಥ ತಡೆಬೇಕು ಅಂತ ನಿರ್ಣಯ ಮಾಡಬಹುದಿತ್ತು. ನಾನು ಹೇಳ್ತಿರೋದು ನಿಮ್ಗೆ ನಾನು ಕೂತಿದ್ದ ಜಾಗ ಅವ್ರು ಬಂದ್ರಲ್ಲ, ಆ ಜಾಗ ಬಂದಾಗ ಪ್ರಾಧಿಕಾರ ಸಭೆ ಇತ್ತಲ್ಲ, ಅಜೆಂಡಾ ಮಂಡಿಸಿ ತರಬಹುದಿತ್ತಲ್ಲ. ಇದು ಏನಂತಂದ್ರೆ ಇದು ಕಾಯ್ದೆ ಒಳಗೆ ತಂದಂತದ್ನ ಇವತ್ತು ಅದು ವ್ಯಾಪ್ತಿ ಭೂಮಾಲೀಕರು ತುಂಬಾ ವರ್ಷಗಳಿಂದ ಕೊಟ್ಟಿದ್ದಂತ ತುಂಬಾ ಪ್ರಕರಣಗಳಿವೆ. ಏನಾಗ್ತಿತ್ತು ಅಂತಂದ್ರೆ ನಿಮ್ಮೆಲ್ಲರಿಗೂ ಗಮನಕ್ಕೆ ಬರುವಂಗೆ ಈ ರೀತಿ ಲಿಟಿಗೇಷನ್ ಬಂದಂತ ಜಾಗಗಳನ್ನೆಲ್ಲವೂ ಯಾವುದೋ ಒಂದು ಪಾರ್ಕ್ ಮಾಡ್ಬಿಡುದು, ಯಾವುದೋ ಒಂದು CA ಮಾಡ್ಬಿಡುದು, ಮಿಕ್ಕುದು ಹಂಚ್ಕೊಳ್ದು, ಈ ರೀತಿ ಕ್ರಮಗಳು ನಡೀತಾ ಇದ್ವು. ಹಾಗಾಗಿ ಇದು ಸುದೀರ್ಘವಾಗಿ ನಡೆದಂತ ಪ್ರಕ್ರಿಯೆ. ಇವತ್ತು ಒಂದ್ ದಿವಸದ್ದಲ್ಲ, ಇದು 35-45 ವರ್ಷಗಳಿಂದ ನಡೆದಿರ್ತಕ್ಕಂಥದ್ದು. ಮತ್ತೊಂದು ಪ್ರಶ್ನೆಗಳನ್ನ ಮೊನ್ನೆ ಮಾಧ್ಯಮದವ್ರು ಹೇಳ್ತಾ ಇದ್ರು, 2013ರಿಂದ ಕಾಯ್ದೆ ಬಂದ ಮೇಲೆ 2013ರಿಂದ ಆಚೆಗೆ ತನಕ ಕಾಂಪನ್ಸೇಷನ್ ಅಂತ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ, 16(2) ಆಗಿಲ್ಲದ ಪ್ರಕರಣಗಳು, ಅವಾರ್ಡ್ ದುಡ್ಡನ್ನ ಪಾವತಿಸದ ಪ್ರಕರಣಗಳು ಎಲ್ಲಕ್ಕೂ ಅಪ್ಲಿಕಬಲ್ ಆಗುತ್ತೆ ಅಂತ. ಅದಾದ್ಮೇಲೆ 10 ಜಡ್ಜ್ಮೆಂಟ್ಗಳಿವೆ, ಅದೆಲ್ಲರೂ ನಿಮ್ಗೆ ಕೊಡೋರಿದ್ದೀನಿ ನಾನು. ಇದು ತುಂಬಾ ಸ್ಪಷ್ಟವಾಗಿ ಕಾಯ್ದೆಯ ಅಂಶಗಳೊಳಗೆ ಕೋರ್ಟಿನ ತೀರ್ಪಿನ ಅನ್ವಯಗಳಾಗಿರ್ತಕ್ಕಂಥದ್ದೇ ಹೊರತು ಒಂದು ಬಾಡಿ ಅಥಾರಿಟಿ ಅದೇನು ಇದಲ್ಲ, ಸ್ವಾಯತ್ತವಾದಂಥ ಸಂಸ್ಥೆ ಅದು ತಗೊಂಡಂತ ನಿರ್ಣಯಗಳು ಸರ್ಕಾರಕ್ಕೂ ಕೂಡ ನಾವು 15 ದಿವಸದೊಳಗೆ ನಮ್ಮ ಪ್ರೊಸೀಡಿಂಗ್ಸ್ ಕಳಿಸ್ಕೊಟ್ಟಿದ್ದೀವಿ. ಅದು ಲೇಟರ್ ಸ್ಟೇಜ್ ಅಲ್ಲಿ ಅದನ್ನು ಚರ್ಚೆ ಮಾಡ್ತಿರೋದು, ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ಬೇರೆ ವಿಚಾರ. ಆದರೆ ಇದು ಕಾನೂನಿನ ಒಳಗಡೆ ಆಗಿರ್ತಕ್ಕಂಥ ನಿರ್ಣಯ ಅನ್ನೋದನ್ನ 100ಕ್ಕೆ 100 ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಅವತ್ತು ಚರ್ಚೆ ಮಾಡಿದಂಥ ಎಲ್ಲ ಅಂಶಗಳ ಪ್ರಕಾರ, ನನಗೆ ಗಮನಕ್ಕೆ ತಂದಂತ ಎಲ್ಲ ಅಂಶಗಳ ಪ್ರಕಾರ ಇದು ಮತ್ತಷ್ಟು ನಷ್ಟವನ್ನ ಪ್ರಾಧಿಕಾರಕ್ಕೆ ತಪ್ಪಿಸ್ಲಿಕ್ಕಾಗಿ ಕೈಗೊಟ್ಟ ನಿರ್ಣಯ. ಎಷ್ಟು ನಿವೇಶನಗಳು ಮೊದಲೇ ನಿವೇಶನಗಳು ನಿಮ್ಮ ಕಾಲದಲ್ಲಿ ಎಷ್ಟಾಕೆಂದ್ರೆ ನಿಮ್ಮ ಕಾಲದಲ್ಲಿ ನಾನು ನಿಮಗೆ ಹೇಳುವುದಾದ್ರೆ ಒಂದು 6-8 ಸಬ್ಜೆಕ್ಟ್ ಪ್ರಾಧಿಕಾರದ ಮುಂದೆ ಬಂದಿತ್ತು. 6-8 ಸಬ್ಜೆಕ್ಟ್ಗಳು ಒಂದು 8-10 ಇರ್ಬೋದು. ಅಷ್ಟು ಸಬ್ಜೆಕ್ಟ್ಗಳನ್ನ ಪ್ರಾಧಿಕಾರದಲ್ಲಿ ನಾನು ಇದಕ್ಕೆ ಚರ್ಚೆ ಮಾಡಿದ್ದೀನಿ. ಅದರಲ್ಲಿ ಕಾನೂನು ಸಲಹೆ ಪಡೆದು ಸಲಹೆಯಂತೆ 50-50 ಕ್ರಮ ಜರುಗಿಸುವುದು ಅಂತ ನಿರ್ಣಯ ಮಾಡಿದ್ದೀವಿ. ಈಗ ಬೇರೆ ಏರಿಯಿಂದ ಮತ್ತೊಂದು ಏರಿಯಾ ನಾನು ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು ಪಾಲಿಸಿ ಮ್ಯಾಟರ್ ಮಾತ್ರ ನಾವು ಮಾಡಿದ್ದೀವಿ. ಎಕ್ಸಿಕ್ಯೂಷನ್ ಮಾಡಿರ್ತಕ್ಕಂಥವ್ರು ತಪ್ಪೇನಾದ್ರು ಮಾಡಿದ್ರೆ ಅದು ಕಾನೂನು ಕ್ರಮ ಇದೆ. ಅಕ್ವಿಜೇಷನ್ 16(2) ಆಗಿಲ್ಲದೆ, ಅವಾರ್ಡ್ ದುಡ್ಡು ಕೋರ್ಟ್ ಡೆಪಾಸಿಟ್ ಆಗಿಲ್ಲದೆ ಹೋದ್ರೆ ಎಲ್ಲ ಪ್ರಕರಣಗಳು ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ 5 ಜಡ್ಜ್ ಬೆಂಚಸ್ ಆಗ್ಲೇ ಕ್ಲಿಯರ್ ಮಾಡಿದೆ. ನಿಮ್ ಗಮನಕ್ಕಿರಲಿ, ರಾಜ್ಯದ ಉದ್ದಗಲದಲ್ಲಿ ಇರುವ ಪ್ರಕರಣಗಳು ದೇಶದ ಉದ್ದಗಲದಲ್ಲಿ ಇರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿರೋದು. ನಿಮ್ 5 ಜಡ್ಜ್ ಬೆಂಚಸ್ ಕೊಡಿ ಸರ್ಕಾರದ ಒಪ್ಪಿಗೆ ಇರುತ್ತೆ ಅದಕ್ಕೆ. ಇಲ್ಲ, ನಿಮ್ ಗಮನಕ್ಕಿರಲಿ, ಹೊಸ ಲ್ಯಾಂಡ್ ಅಕ್ವಿಷನ್ ಕಾಯ್ದೆ ಪ್ರಕಾರ ನಾವೇನಾದ್ರು ಕಾಂಪನ್ಸೇಷನ್ ಕೊಡ್ಕೊಟ್ರೆ 300 ಪಟ್ಟು ಹಣವನ್ನ ಕೊಡಬೇಕಾಗಿರುತ್ತೆ. ಅದು ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಹೊಸ ಕಾನೂನು ಇದರಲ್ಲಿ ತಗೊಂಡಿರೋದು. ನಿಮ್ಮ ನಾನು ಬರ್ದಿರೋದಲ್ಲ, ಸುಮ್ಮನೆ ನೀವೇನು ಹೇಳೋಕ್ಕಾಗಲ್ಲ. ಪ್ರಾಧಿಕಾರ ಸಭೆ ನಿರ್ಣಯ ಅದು, ನಾಟ್ ಮೈ ಓನ್ ಡಿಸಿಷನ್. ಒಂದು ನಿಮಿಷ ಪೂರ್ತಿ ಕೇಳಿ. As such, Parliament has provided in such cases higher compensation to follow as envisaged in the proviso to section 24(2). Lapse of acquisition is provided only in the exigencies where position has not been taken nor compensation has been paid in the proceedings for acquisition pending as on the date on which the act
2013 ಕೇಮ್ ಇನ್ ಟು ಫೋರ್ಸ್. 2013 ಆಕ್ಟ್ ಬರುವವರೆಗೆ ನೀವು ಏನಾದ್ರು ಫುಲ್ ಪೇಮೆಂಟ್ ಕೊಟ್ಟು ಡೆಪಾಸಿಟ್ ಮಾಡಿದ್ರೆ ಅಂತ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತೆ. ನೀವು ಡೆಪಾಸಿಟ್ ಮಾಡಿಲ್ಲ ಅಂದ್ರೆ ಆಲ್ ಯಾವ್ಯಾವುದು ಇದರಿಂದ ನಾವು ಅಕ್ವಿಷನ್ ಮಾಡಿದ್ವೋ ಅದಷ್ಟಕ್ಕೂ ಹೊಸ ಕಾಯ್ದೆ ಅನ್ವಯಿಸುತ್ತೆ. ಹೊಸ ಕಾಯ್ದೆ ಪ್ರಕಾರ 300 ಪಟ್ಟು ಕೊಡಬೇಕಿರುತ್ತೆ. 300 ಪಟ್ಟು ಕೊಡೋದು ಪ್ರಾಧಿಕಾರಕ್ಕೆ ನಷ್ಟ ಉಂಟು ಮಾಡುತ್ತೆ. ಇವೆಲ್ಲವೂ ಚರ್ಚೆ ಆಗಿದೆ ಪ್ರಾಧಿಕಾರ ಸಭೆಯಲ್ಲಿ. ಇದನ್ನೆಲ್ಲ ಹೇಳಿದ್ರಿ, ಹೇಳುದಲ್ಲ, ತೀರ್ಪು ಇದು. ನಾನು ಹೇಳಿದ್ದಲ್ಲ, ಇದು ಸುಪ್ರೀಂ ಕೋರ್ಟಿನ ವೈಟ್ ಜಡ್ಜ್ಮೆಂಟ್ ತೀರ್ಪು ಇದು. ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ವೈಯಕ್ತಿಕವಾಗಿ ನಾನು ಸ್ಟೇಟ್ಮೆಂಟ್ ಹೇಳ್ತಾ ಇಲ್ಲ. 2015 ಆದಂತ 50 ಅನುಪಾತನ 2020ರಲ್ಲಿ ಮಾರ್ಪಾಡು ಮಾಡಿ ಇಂದಿನ ಪ್ರಕರಣಗಳಿಗೂ ಕೊಡೋದು. ನಾವು ಯಾವ ಮಾರ್ಪಾಡನ್ನು ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ಏನಂದ್ರೆ ಯಾವ ಲ್ಯಾಂಡ್ ಅವಾರ್ಡ್ ಕಂಪ್ಲೀಟ್ ಆಗಿಲ್ಲ, ಯಾವ ಲ್ಯಾಂಡ್ಗೆ ಡೆಪಾಸಿಟ್ ಆಗಿಲ್ಲ, ಅದ್ರ ಪೊಸಿಷನ್ ಆಸಿಫ್ ಕೆಳಗಡೆ ಹೋಗಿದೆ, ಅದನ್ನ ನಾವು ಉಪಯೋಗಿಸ್ಕೊಂಡಿದೀವಿ ಅಂತ. ಒಂದ್ ನಿಮಿಷ, ಅಲ್ಲಿ ಯಾರಿಗೋ ಬೆನಿಫಿಷರೀಸ್ಗೆ ಜಾಗ ಕೊಟ್ಟಿದ್ದೀವಿ, ಯಾರೋ ಮನೆ ಕಟ್ಟಿದ್ದಾರೆ, ಅವ್ರು ರಕ್ಷಣೆ ಮಾಡ್ಬೇಕಂತ ಪ್ರಾಧಿಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯ ಕಾರಣಕ್ಕಾಗಿ ಕೈಗೊಂಡಂತ ಪ್ರಾಧಿಕಾರದ ನಿರ್ಣಯ. ಹೌದು, ಯಾರು ಕೇಳಿದ್ರೆ ಮಾತಾಡ್ಬೋದು. ನೀವು ಸತೀಶ್ ನೀವು 3 ಗಂಟೆ ಪ್ರಶ್ನೆಗಳು ಉತ್ತರ ಅಡಕಿದ್ದೀನಿ ನಾನು. ಅದು ಒಬ್ರು ಕೇಳಿದ್ರೆ ಎಷ್ಟು ಬೇಕಾದ್ರು ಐ ಆಮ್ ವೆರಿ ಮಚ್ ಕ್ಲಿಯರ್ ವಿತ್ ದಿಸ್ ಆಕ್ಟ್ ಅಂಡ್ ಕೋರ್ಟ್ ಕ್ಲಿಯರ್ ಇದ್ರೆ ಈಗ 50 ಅನುಪಾತನ 2015ರಲ್ಲಿ ಗೌರ್ಮೆಂಟ್ ಜಾರಿಗೆ ತರುತ್ತೆ. ಅಲ್ಲಿಂದ ಮುಂದೆ ಸ್ವಾಧೀನ ಪಡಿಸಿಕೊಳ್ಳುವಂತ ಭೂಮಿಗೆ ನೀವು 50 ಅನುಪಾತ ತನ್ನಿ ಅಂತ ಹೇಳುತ್ತೆ. ಈಗ 2020ರಲ್ಲಿ ಅದಕ್ಕೆ ಮಾರ್ಪಾಡಾಗಿದೆ ಅಂತ ಹೇಳ್ತಾರಲ್ಲ, ಹಿಂದಿನ ಪ್ರಕರಣಗಳಿಗೂ 50 ಅನುಪಾತ ಕೈ ಕೊಟ್ಟಿದ್ದೀರಲ್ಲ, ಇದಕ್ಕೆ ಸರ್ಕಾರದ ಒಪ್ಪಿಗೆ ಇತ್ತ ಬರೀ ಕೇವಲ ಮೂಡ ತಗೊಂಡಿರೋ ನಿರ್ಣಯ? ನಾನು ನಿಮ್ಗೆ ಏನ್ ಹೇಳುದು ಅಂತಂದ್ರೆ, ಪ್ರಾಧಿಕಾರದ ಸಭೆ ಒಂದು ಪಾಲಿಸಿ ನಿರ್ಣಯ ಮಾಡಿದ್ಮೇಲೆ ಪ್ರೊಸೀಡಿಂಗ್ಸ್ ಆಟೋಮೆಟಿಕ್ ಸರ್ಕಾರಕ್ಕೆ ಹೋಗುತ್ತೆ. ಇಫ್ ಎನಿ ಅಬ್ಸರ್ವೇಷನ್ ಗೌರ್ಮೆಂಟ್ ಇದು ಮಾಡೇ ಮಾಡುತ್ತೆ. ಅದು ಆ ನಾನು ಹೇಳಿ ಪಾಲಿಸಿ ಮಾಡಿರೋದು ಪ್ರಾಧಿಕಾರ, ಮಿಕ್ಕದ ಎಲ್ಲ ಕ್ರಮಗಳನ್ನ ಎಕ್ಸಿಕ್ಯೂಷನ್ ಏನೇನ್ ಮಾಡಬೇಕು ಅದು ಮಾಡಿರ್ಬೇಕು. ಪಾಲಿಸಿ ಕೇಳ್ತಾ ಇರೋದು ಆ ಪಾಲಿಸಿಗೆ ಸರ್ಕಾರದ ಒಪ್ಪಿಗೆ ಇತ್ತ ಅಂತ ಅವರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಕರೆಕ್ಟ್. ನಾನು ಹೇಳ್ತಾ ಇರೋದು 2015 50 ಕೊಡಲಿಕ್ಕೆ ಸರ್ಕಾರ ಕೂಡ ಆಕ್ಟ್ ಅಲ್ಲಿ ಕಾಯ್ದೆ ತಂದಿತ್ತು. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಪ್ರೊಸೀಡಿಂಗ್ಸ್ ನ ಮಾಡಿ ಕಳಿಸ್ಕೊಟ್ಟಿದ್ವಿ ಸರ್ಕಾರಕ್ಕೆ. ಇಫ್ ದೇರ್ ಆರ್ ಎನಿ ಅಬ್ಜೆಕ್ಷನ್ಸ್ ಕಳಿಸಿದ ಅವಕಾಶ ಇದೆ. ಬೇರೆ ಏನೋ ಕೇಳಿದ್ರಲ್ಲ, ನಾನು ಕೇಳ್ತಿರೋ ಪ್ರಶ್ನೆ ಸರ್ಕಾರನೇ ಅದನ್ನ ಮಾಡಿತ್ತು. 15ರಿಂದ ಮುಂದೆ ಯಾವ ಭೂಮಿನ ಸ್ವಾಧೀನ ಪಡಿಸ್ಕೊಳ್ತಾರೆ ಅದಕ್ಕೆ ನೀವು ಹಿಂದೆಗೂ ಇದಕ್ಕೆ ಸರ್ಕಾರ ಎನಿ ಆಕ್ಟ್ ಆ ಮೂಲಕ್ಕೆ ಆಗಬೇಕೇ ಹೊರತು ಮಧ್ಯಕ್ಕೆ ತರದಕ್ಕಾಗಲ್ಲ. ಮೊದಲನೇ ನಾನು ಹೇಳ್ತೀನಿ ಕೇಳಿ. ಇಲ್ಲ, ಹಿಂದೆ ಅಂದ್ರೆ ಲ್ಯಾಂಡ್ ಅಕ್ವಿಷನ್ ಕಂಪ್ಲೀಟ್ ಆಗಿಲ್ಲ. ದಟ್ ಮೀನ್ ಟು ಸೇ ಇದು ಹೊಸ ಅಕ್ವಿಷನ್ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಆ ಪದ ಅರ್ಥ ಮಾಡ್ಕೊಳ್ತೇವ್ರಿ 100 ಸತಿನೂ ಅದೇ ಪ್ರಶ್ನೆ ಮಾಡ್ತೀರಾ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವ 16 ಆಗಿಲ್ಲ, ಯಾವ್ದು ಅವಾರ್ಡ್ ದುಡ್ಡು ಕಟ್ಟಿಲ್ದಿದ್ನ ನೀವು ಹೊಸದಾಗಿ ನೋಟಿಫಿಕೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಇನ್ನು ಮುಂದಕ್ಕೆ ಹೇಳ್ತೀನಿ, ಒಂದೇ ನಿಮಿಷ ಓದ್ತೀನಿ ಕೇಳಿ. ನೀವು ಪೂರ್ತಿ ಒಂದೇ ನಿಮಿಷ, ಅವ್ರಿಗೆ ಪೂರ್ತಿ ಅರ್ಥ ಆದ್ರೆ ಮಿಕ್ಕದೆಲ್ಲ ನಾನು ಮುಂದುವರೆಗೆ ಸಿಗುತ್ತೆ. ಸೆಕ್ಷನ್ 24(1)(a ಆಪರೇಟ್ಸ್ ಸುಪ್ರೀಂ ಕೋರ್ಟ್ ವೈಟ್ ಜಡ್ಜಸ್ ಲೆಕ್ಚರ್ 2020 where no award is made in a pending acquisition proceeding. In such event, all provisions of the new act relating to determination of compensation would apply. Section 24(1)(b) logically continues with the second situation, that is where the award has been passed. ಎಲ್ಲಿ ಅವಾರ್ಡ್ ಪಾಸ್ ಆಗಿದೆಯೋ ಅದನ್ನ ಬಿಟ್ರೆ ಎಲ್ಲ ಪ್ರಕರಣಗಳಲ್ಲಿ ಕೋರ್ಟ್ ಡೆಪಾಸಿಟ್ ಆಗಿರಬೇಕು, ಅವಾರ್ಡ್ ಆಗಿರ್ಬೇಕು. ಅವಾರ್ಡ್ ಬಿಟ್ರೆ ಇನ್ನೆಲ್ಲ ಪ್ರಕರಣದಲ್ಲಿ ನಿಮಗೆ ಆ ಜಾಗ ಬೇಕೇ ಬೇಕು. ಲೇಔಟ್ ಮಾಡೇ ಬಿಟ್ಟಿದ್ದೀರಿ ಅಂದ್ರೆ ಹೊಸದಾಗಿ ಪ್ರೈಮರಿ ನೋಟಿಫಿಕೇಶನ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಹೊಸ ಪ್ರಕಾರ ಕಾಂಪನ್ಸೇಷನ್ ಕೊಡಿ ಅಂತ ಕ್ಲಾರಿಟಿ ಮಾಡಿ. ಈಗ ಆರೋಪ ಮಾಡಿರುವಂತೆ ಮೂಡಾದಲ್ಲಿ ಅಕ್ರಮಗಳು ನಡೆದಿದೆಯೋ ಇಲ್ವೋ? ಅಕ್ರಮಗಳು ನಡೆದಿದೆ ಅನ್ನೋದು ಇವತ್ತಿಗೆ ಅದು ಹೈಪೋಥೆಟಿಕಲ್. ಯಾವುದೋ ಒಂದು ತನಿಖೆ ನಡೀತಾ ಇದೆ, ಅದು ಕ್ಲಾರಿಟಿ ಮಾಡಿದ್ರೆ ಅದು ಸ್ಟ್ಯಾಚ್ಯೂಟ್ ಆಗುತ್ತೆ. ಅದು ನೀವು ಹೇಳಿ. ರಾಜು, ಈಗ ನೀವು ಹೇಳೋದಲ್ಲ ಈ ಜಡ್ಜ್ಮೆಂಟ್. ಎಸ್, ಇದು ಇದನ್ನು ಏರ್ಪೋರ್ಟ್ಗೆ ಅಪ್ಲಿಕೇಶನ್ ಮಾಡ್ತಾ ಇದಾರಲ್ಲ, ಹೌದು, ರೈತರ ಹತ್ರ ಅವ್ರಿಗೆ ಅನ್ವಯಿಸುತ್ತಾ? ಅವಾರ್ಡ್ ಆಗಿಲ್ಲದೆ ಅಲ್ಲ, ಅವಾರ್ಡ್ ಆಗಿದ್ರೆ ಅನ್ವಯಿಸುತ್ತೆ. 100% ಅನ್ವಯಿಸುತ್ತೆ. ನಾನು ಮೊನ್ನೆ ಒಂದು 24 ಜಡ್ಜ್ಮೆಂಟ್ ಓದ್ತೀನಿ ನೋಡಿ ನಿಮಗೆ. ಒಂದೇ ನಿಮಿಷ ನಿಮ್ ಗಮನಕ್ಕಿರಲಿ. 12 ಡೇಟ್ 12th January 2024 ಪರಪ್ಪ ಬಸಲಿಂಗಪ್ಪ ಹೊಸಮನಿ ವಾರ್ಸ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಜಡ್ಜ್ಮೆಂಟ್ ಆಗಿದೆ. ಅದರಲ್ಲಿ ಏನ್ ಹೇಳ್ತಾರೆ, ಅವರು ಒಂದು ಆರ್ಡರ್
The petition is allowed. The impugned endorsements dated 16 to 22 issued by respondent number 6 at annexures H1 to H14 are hereby quashed. Respondent number 6 and the land acquisition officer to redetermine the compensation under the provisions of the right to fair compensation and transparency in land acquisition, rehabilitation and resettlement act 2013 and pay the compensation determined after deducting the compensation. ಆಲ್ರೆಡಿ ಒಂದಷ್ಟು ಕೊಟ್ಬಿಟ್ಟಿದ್ರು ಕೂಡ ಪೂರ್ತಿ ಕೊಟ್ಟಿಲ್ಲದೆ ಹೋದ್ರೆ ಅದನ್ನ ಡಿಡಕ್ಟ್ ಮಾಡಿಕೊಂಡು ವಿತ್ ಸ್ಟ್ಯಾಚ್ಯುಟರಿ ಬೆನಿಫಿಟ್ಸ್ ಕೊಡಿ ಅಂತ ಹೇಳುತ್ತೆ. ತುಂಬಾ ಸ್ಪಷ್ಟವಾಗಿದೆ ಕಾಯ್ದೆ. 24 ಟೂಲಿ YJ ಬೆಂಚಸ್ ಇಂಡೋರ್ ವರ್ಸಸ್ ಇಂಡೋರ್ ಅರ್ಬನ್ ಡೆವಲಪ್ಮೆಂಟ್ ಅಂತ ಸೂಪರ್ ಕೊಟ್ಟು ತುಂಬಾ ಕ್ಲಿಯರ್ ಮಾಡಿದೆ. ಇದ್ರ ಬಗ್ಗೆ ಇನ್ಯಾವುದೇ ಕ್ವಶನ್ ಅಂಬಿಗೇಟಿ ಉಳ್ಕೊಂಡಿಲ್ಲ. ಹೊಸದಾಗಿ ಅಕ್ವೈರ್ ಮಾಡ್ಕೊಂಡ್ರೆ ಹೇಳಿ. ಆಸ್ ಪರ್ ದ ಮಾರ್ಕೆಟ್ ವ್ಯಾಲ್ಯೂ ಕೊಡಬೇಕಾದ್ರೆ 3 ಟೈಮ್ಸ್ ಇಲ್ಲ, ಮಾರ್ಕೆಟ್ ವ್ಯಾಲ್ಯೂ ವಿತಿನ್ ದ ಕೆನಾರ್ಬೇಷನ್ ಬೌಂಡ್ರಿ ಆಗಿದ್ರೆ, ಸ್ಕ್ವೈರ್ ಫೀಟ್ ಮೇಲೆ ಎಕರೆ ಲ್ಯಾಂಡ್ ಇದ್ರು ಕೂಡ ಕೆನಾರ್ಬೇಷನ್ ಬೌಂಡ್ರಿ ಒಳಗಿದ್ರೆ ಅದನ್ನ ಸ್ಕ್ವೈರ್ ಫೀಟ್ ಬೇಸ್ಗೆ ಸೈಟಲ್ ಏರಿಯಾಗೆ ಹೆಂಗೆ ಫಿಕ್ಸ್ ಮಾಡ್ತಾರೋ ಅದನ್ನ ತಗೊಂಡು ಸಲೋಷಿಯಂ 100% ಆಡ್ ಮಾಡಿ ಪೊಸಿಷನ್ ದಿವಸದಿಂದ 12% ಆನ್ಯುವಲ್ ಇಂಟ್ರೆಸ್ಟ್ ಕೊಡಿ ಅನ್ನೋದು ಹೊಸ ಹೇಳುವಂಥದ್ದು. ಸರ್, ಸಿದ್ದರಾಮಯ್ಯ ಪತ್ನಿಗೆ ಕೊಟ್ಟಿರೋ ನಿವೇಶನ ಲೀಗಲ್ ನಾನು ಪ್ರತಿ ಇಂಡಿವಿಜುವಲ್ ಪ್ರಕರಣಗಳನ್ನ ಸ್ಟಡಿ ಮಾಡಿಲ್ಲ. ನಾನು ಫ್ರೇಮ್ ಮಾಡಿದ್ದೀನಿ. ಫ್ರೇಮ್ ಏನು ಅನ್ನೋದ್ರ ಬಗ್ಗೆ ಸಮರ್ಥನೆ. ಯಾಕೆಂದ್ರೆ 10 ದಿವಸದಿಂದ ನಡೀತಾ ಇರ್ತಕ್ಕಂಥದ್ದು ಈ ಒಂದು ರೆಸಲ್ಯೂಷನ್ ತಪ್ಪು, ಇದು ಆ ರೀತಿ ಅಲ್ಲ, ಕಾನೂನು ಬಾಹಿರ, ಇದು 4-5 ಸಾವಿರ ಕೊಟ್ಬಿಟ್ಟಿದ್ದಾರೆ, ಇಟ್ ಇಸ್ ಸಚ್ ಎ ಸ್ಕ್ಯಾಮ್ ಅನ್ನುವಂಥ ವಿಚಾರವನ್ನ ಮಂಡಿಸೋಕ್ಕೆ ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥದ್ದು ನೋಡಿದ್ಮೇಲೆ ಅದನ್ನ ಪೂರ್ತಿ ಸ್ಟಡಿ ಮಾಡಿ ನಿಮ್ಮ ಮುಂದೆ ಬಂದಿದೆ. ಸರ್, ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ರು ಶಾಸಕರುಗಳೇ 55 ಫೈಲ್ ಇದೆ ಅಂತ. ನೀವು ಪಕ್ಕದಲ್ಲೇ ನಿಲ್ಸ್ಕೊಂಡು ಹೇಳಿದ್ರು, ಅದು ಸತ್ಯನಾ ಸರ್? ಒಂದು ಜನಪ್ರತಿನಿಧಿಗಳ ಹತ್ರಕ್ಕೆ ಜನಸಾಮಾನ್ಯರು ಭೂಮಾಲೀಕರು ಹೋಗ್ತಾರೆ. ಅವರು ರೆಫರ್ ಮಾಡಿರ್ಬೋದು. ಅವ್ರಿಗೆ ಏನು ಮಾಹಿತಿ ಇತ್ತು ಅವ್ರು ಹೇಳಿದ್ದಾರೆ. ಅದನ್ನ ನಾನು ಇವ್ರದೇ ಇತ್ತು ಅಂತ ಹೇಳಿದ್ರೆ ಅದೇ ಮೀಟಿಂಗ್ ಬಗ್ಗೆ ಅವ್ರು ಮಾತಾಡಿರೋದು. ಮೀಟಿಂಗ್ ಗಳಲ್ಲಿ ಚರ್ಚೆ ಆಗ್ತದೆ 25-50 ಫೈಲ್ಗಳು ಆಗ್ತಿದ್ವು ಅಂತ ಅವ್ರು ಹೇಳಿರೋದು. ಇಲ್ಲ, ನೀವು ಏನಂತ ನಿಮ್ಗೆ ಅರ್ಥ ಆಗಬೇಕು. ಒಂದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಸಬ್ಜೆಕ್ಟ್ ಬರುತ್ತೆ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಸಬ್ಜೆಕ್ಟ್ಗೆ ಪೇಪರ್ ನೋಟಿಫಿಕೇಶನ್ ಹಾಕ್ತಾರೆ. ಅದು ಭೂಪಯೋಗ ಬದಲಾವಣೆಗೆ ಮೊದಲು ವ್ಯವಸಾಯ ವಲಯದಲ್ಲಿ ಇದೆಯಾ, ಬೇರೆ ಝೋನ್ ಇದೆಯಾ, ಯಾವ ಝೋನ್ ಬದಲಾವಣೆ ಮಾಡಬೇಕು ಅಂತ ಪಬ್ಲಿಕ್ ನೋಟಿಫಿಕೇಶನ್ ಹಾಕಿ ಅದನ್ನೆಲ್ಲ ಕ್ರಮ ವಹಿಸಿ ಪ್ರಾಧಿಕಾರ ಇಟ್ಟಿರ್ತಾರೆ. ಒಂದು ಸಬ್ಜೆಕ್ಟನ್ನ ಭೂಪಯೋಗ ಬದಲಾವಣೆ ಕ್ರಮಬದ್ಧವಾಗಿ ಎಲ್ಲಾನು ಅನುಸರಿಸಿರ್ತಕ್ಕಂಥದ್ದು ಸಬ್ಜೆಕ್ಟ್ ಬಂದಿದ್ದಾಗ ಒಂದಕ್ಕೆ ನಿರ್ಣಯ ಮಾಡಿದ್ರೆ ಮಿಕ್ಕದಕ್ಕೆ ಕೊಟ್ಟಿರ್ತಾರೆ. ಅದು 1ರಿಂದ 28 ಅಂತ ಕೊಟ್ಟಿರ್ಬೋದು. ಅಲ್ಲ ಸರ್, ನೀವು ಅದನ್ನು ಒಪ್ಕೋತೀರಾ ಅಂತ ಅಲ್ಲ, ನಾನು ಹೇಳ್ತಿರೋದು ಏನಂದ್ರೆ 380-400 ಸಬ್ಜೆಕ್ಟ್ ಇದ್ದಾಗ ಒಂದೇ ರೀತಿ ಪ್ರಕರಣಗಳಿಗೆ ಒಂದು ಜಡ್ಜ್ಮೆಂಟ್ ಬಂದ್ರೆ ಎಲ್ಲಕ್ಕೂ ಆಗಿರುತ್ತೆ ಅಂತ ಹೇಳಿದೆ ನಾನು. ನೀವು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವರೇ ಡೈರೆಕ್ಟ್ ಆಗಿ ಹೇಳಿದ್ರು ಭ್ರಷ್ಟಾಚಾರ ನಡೆದಿದೆ, ಸಿಎಂ ಗಮನಕ್ಕೂ ತಂದಿದೆ ಅಂತ ಹೇಳಿ. ಆಗ ಕೂಡ ಅಧ್ಯಕ್ಷರಾಗಿದ್ರಿ. ಕರೆಕ್ಟ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಹೇಳ್ತಾ ಇರೋದು ಅಂತಂದ್ರೆ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುವಾಗ ನನ್ನ ಅಭಿಪ್ರಾಯದಲ್ಲೂ ಕೂಡ ಈ ರೀತಿ 50-50 ಪ್ರಕರಣಗಳನ್ನ ಪ್ರಾಧಿಕಾರದ ಸಭೆಗೆ ಸಬ್ಜೆಕ್ಟ್ ಅನ್ನು ಮಾಡಿ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ. ಆಯುಕ್ತರು ಹೇಳುವಾಗ ಅದು ಹೇಳಿದ್ರು. ಮುಂದುವರೆದು ಈ ನಿರ್ಣಯ ಮುಂದಿನ ಡೇಟ್ಗಳಲ್ಲಿ 50 ಪ್ರಕರಣಗಳು ಅವ್ರ ಹಂತದಲ್ಲೇ ಮಾಡ್ತಿದೆ ಅಂತ ಗೊತ್ತಾಗ್ತದೆ. ನಾನು ಟಿಪ್ಪಣಿ ಕೊಟ್ಟೆ. ಟಿಪ್ಪಣಿ ಕೊಡಿಲಿ. ಏನೇನು ಟಿಪ್ಪಣಿ ಕೊಟ್ಟಿದ್ವಿ ನಾವು? ಒಂದೇ ನಿಮಿಷ. ಎಸ್ ಪ್ಲೀಸ್. ಲ್ಯಾಂಡ್ ಅಲ್ಲಿ ನಮಗೆ ತಿಳಿಯೋರು ಆಯ್ತಾ, ನೀವೇನು ಹೊಸಬರಲ್ಲ. ಒಂದು ನಟೇಶ್ ಅನ್ನೋ ಒಬ್ಬ ಕಮಿಷನರ್ ನಿಮ್ಮನ್ನ ಬೋರ್ಡ್ನ ಮೀರಿ ಒಂದು ಕಾನೂನು ಮಾಡ್ತಾನೆ ಅಂದ್ರೆ ಆವತ್ತಿದ್ದು ನಿಮ್ಮ ಸರ್ಕಾರನೇ, ನಿಮ್ಮ ಮುಖ್ಯಮಂತ್ರಿಗಳೇ. ಆಮೇಲೆ ಅದಕ್ಕೆ ಏನು ಔಷಧಿ ಕೊಡಬೇಕು, ಏನು ಯಾವ ಥರ ಇಂಜೆಕ್ಷನ್ ಆಗ್ತದೆ ನಿಮ್ಗೆ ಗೊತ್ತಿತ್ತು. ಆದ್ರೂ ಅವ್ನು ಇಷ್ಟೊಂದು ನೀವು ಲಾಂಗ್ ರೋಡ್ ಕೊಟ್ಬಿಟ್ಟು ಇವತ್ತು ಇಷ್ಟೊಂದು ಮುದ್ದನ್ನು ಪಡ್ಕೊಡ್ತಾ ಇದ್ರಲ್ಲ, ನೀವು ಮಾಡಿದ ತಪ್ಪಲ್ವೇ? ಇಲ್ಲ, ನಿಮ್ಮ ನನಗೆ ಗಮನಕ್ಕೆ ಬರ್ತಿದ್ದಂಗೆನೆ 17-12-20 ನಾನು 9ನೇ ತಾರೀಕು ಮೀಟಿಂಗ್ ಆಗಿದೆ, 9ನೇ ತಿಂಗಳ ಮೀಟಿಂಗ್ ಆಗಿದೆ. ಒಂದು ಟಿಪ್ಪಣಿಯನ್ನ ನಾನು ಕೊಡಿಸ್ತೀನಿ. ಏನು ಕೊಡ್ತೀನಿ? ಪ್ರಾಧಿಕಾರವು ಭೂಸ್ವಾಧೀನಪಡಿಸದೆ ಖಾಸಗಿ ಜಮೀನು ಉಪಯೋಗಿಸಿಕೊಂಡಿರುವ ಬಾಬ್ತು ಜಮೀನಿನ ಮಾಲೀಕರು ಈಗ ಪರಿಹಾರ ಕೊಡುತ್ತಿರುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ನಗರ ಪ್ರಾಧಿಕಾರವು ಭೂಸ್ವಾಧೀನಪಡಿಸದೆ ರೆವಿನ್ಯೂ ಜಾಗಗಳನ್ನು ರಸ್ತೆಯನ್ನಾಗಿ ಬಡಾವಣೆಯನ್ನಾಗಿ ಅಭಿವೃದ್ಧಿಪಡಿಸಿರುವ ಬಾಬ್ತು ಜಮೀನಿನ ಭೂಮಾಲೀಕರು ಈಗ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಪ್ರಾಧಿಕಾರವು ಉಪಯೋಗಿಸಿಕೊಂಡಿರುವ ಜಮೀನಿನ ಬದಲಿಯಾಗಿ ಅಷ್ಟೇ ವಿಸ್ತೀರ್ಣ ಜಮೀನು ನೀಡುವಂತೆ ಮನವಿ ಸಲ್ಲಿಸುತ್ತಿರುವುದು ನನ್ನ ಗಮನಕ್ಕೆ ಬಂದಿರುತ್ತದೆ. ಆದ್ದರಿಂದ ಈ ರೀತಿಯ ಪ್ರಕರಣಗಳನ್ನು ಪ್ರಾಧಿಕಾರದ ಸಭೆಗೆ ಮಂಡಿಸುವ ಮುನ್ನ
ನಗರ ಯೋಜನಾ ಸದಸ್ಯರು, ಅಧೀಕ್ಷಕ ಅಭಿಯಂತರರು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳನ್ನೊಳಗೊಂಡ ಒಂದು ಉಪಸಮಿತಿಯಲ್ಲಿ ಈ ಪ್ರಕರಣಗಳ ಕುರಿತು ಕೈಗೊಳ್ಳಬೇಕಾಗಿರುವ ಅಂಶಗಳ ಬಗ್ಗೆ ಪೂರ್ಣ ವರದಿಯನ್ನು ಸಿದ್ಧಪಡಿಸಿ ಮುಂದಿನ ಪ್ರಾಧಿಕಾರದ ಸಭೆಗೆ, ಸಾಮಾನ್ಯ ಸಭೆಗೆ ಅಂತಹ ವಿಷಯಗಳನ್ನು ಮಂಡಿಸಲು ಸೂಚಿಸಿದೆ. ಒಂದನೇದು. ಎರಡನೇದು, 5/4/21 ಏಪ್ರಿಲ್ನಲ್ಲಿ ಅಥವಾ ಡಿಸೆಂಬರ್ನಲ್ಲಿ, ಇದು ಏಪ್ರಿಲ್ನಲ್ಲಿ ಮೇಲೆ ಪ್ರಾಧಿಕಾರವು ಭೂಸ್ವಾಧೀನಪಡಿಸಿದ ಜಮೀನನ್ನು ಉಪಯೋಗಿಸಿಕೊಂಡಿರುವ ಬಾಬತ್ತು 50% ಹೆಚ್ಚು ಅಭಿವೃದ್ಧಿಪಡಿಸಿದ ಪ್ರದೇಶವನ್ನು ಪರಿಹಾರವಾಗಿ ನೀಡಿರುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಪ್ರಾಧಿಕಾರವು ಭೂಮಿಯನ್ನು ಭೂಸ್ವಾಧೀನಪಡಿಸಿಕೊಳ್ಳದೆ ರಸ್ತೆ ಅಭಿವೃದ್ಧಿ, ಬಡಾವಣೆ ಅಭಿವೃದ್ಧಿ ಮತ್ತು ಮನೆಗಳ ನಿರ್ಮಾಣವನ್ನು ಪ್ರಾಧಿಕಾರದಿಂದ ಮಾಡಿರುವಂತಹ ಪ್ರಕರಣಗಳಿಗೆ ಸಂಬಂಧಿಸಲ್ಪಟ್ಟಂತೆ 2015-16 ಸಾಲಿನ ನಂತರ ಪ್ರಾಧಿಕಾರದ ಸಭೆಗಳಲ್ಲಿ 50% ಹೆಚ್ಚು ಅಭಿವೃದ್ಧಿಪಡಿಸಿದ ಪ್ರದೇಶಗಳನ್ನು ಪರಿಹಾರವಾಗಿ ನೀಡಲು ತೀರ್ಮಾನಿಸಿರುವ ಪ್ರಕರಣಗಳು ಹಾಗೂ ವಿವರ ಹಾಗೂ ಅನುಷ್ಠಾನಗೊಳಿಸಿರುವ ಪ್ರಕರಣ ಪೂರ್ಣ ವಿವರವನ್ನು ಕೂಡಲೇ ನೀಡಿ ಅಂತ 2ನೇ ಟಿಪ್ಪಣಿ ಕೊಟ್ಟಿತ್ತು. ಒಂದು ನಿಮಿಷ ಅಲ್ಲ, ನಿಮ್ಗೆ ಬೇಡಲ್ವಾ? ಕೇಳಿದ್ರೆ ಕೇಳಿ ಒಂದು ನಿಮಿಷ. ಇದು ಎಷ್ಟು ದಿವಸದಿಂದ ಈ ಪ್ರಕರಣವನ್ನ ಹೇಳ್ತಾ ಇದ್ದೀರೋ ಅಷ್ಟೇ ಸಮಾಧಾನವಾಗಿ ಕೇಳಿದ್ರೆ ಅದು ಒಂದೇ ನಿಮಿಷ. 7/7/2021ರಲ್ಲಿ ಪ್ರಾಧಿಕಾರದಿಂದ ಭೂಸ್ವಾಧೀನವಾಗಿರುವ ಜಮೀನಿನ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರವು ಭೂಸ್ವಾಧೀನಪಡಿಸಿ ಬಡಾವಣೆ ಅಭಿವೃದ್ಧಿಪಡಿಸಿರುವ ಜಮೀನಿನ ಕೆಲ ಭೂಮಾಲೀಕರು ಪ್ರಸ್ತುತ 50-50 ಅನುಪಾತದಲ್ಲಿ ನಿವೇಶನ ನೀಡುವಂತೆ ಮನವಿ ಸಲ್ಲಿಸುತ್ತಿದ್ದು, ಈ ರೀತಿಯ ಪ್ರಕರಣಗಳ ನಿರ್ಣಯಗಳನ್ನು ತಮ್ಮ ಹಂತದಲ್ಲಿ ನಿರ್ಣಯಿಸದೆ ವಿಷಯವನ್ನು ಅಧ್ಯಕ್ಷರ ಮುಖಾಂತರ ಪ್ರಾಧಿಕಾರದ ಸಭೆಗೆ ಮಂಡಿಸಿ ಕ್ರಮವಹಿಸಲು ಸೂಚಿಸಿದೆ. ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಪರಿಹಾರವಾಗಿ ನೀಡುವಂತೆ ಕೋರಿ ಮನವಿ ಸಲ್ಲಿಸುವ ಎಲ್ಲ ಪ್ರಕರಣಗಳನ್ನು ಕಡ್ಡಾಯವಾಗಿ ಪ್ರಾಧಿಕಾರದ ಸಭೆಗೆ ಹೊಸದಾಗಿ ಮಂಡಿಸಿ ಸಭೆಯ ತೀರ್ಮಾನದಂತೆ ಕ್ರಮವಹಿಸುವಂತೆ ಕೋರಿದೆ. ಅಷ್ಟು ಸ್ಪಷ್ಟವಾಗಿ ಟಿಪ್ಪಣಿ ಕೊಟ್ಟಿದೆ. ಅದೇನಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಆ ಟೈಮ್ಲಿ 2 ಬಾರಿ 3 ಬಾರಿ ಅಧಿಕಾರಿ ಟ್ರಾನ್ಸ್ಫರ್ ಆದ್ರು, ಕೋರ್ಟ್ ಆರ್ಡರ್ ತಗೊಂಡ್ಬಂದ್ರು, ಇನ್ನೊಬ್ರು ಬಂದ್ರು, ಚಾರ್ಜ್ ಕೊಡೋಕೆ ಮೊದಲು ಬಂದ್ರು, ಈಗ DC ಬಂದು 1-3 ದಿನ ಚಾರ್ಜ್ ತಗೊಂಡಿದ್ರು. ಇದು 2 ವರ್ಷ ಒಳಗಡೆ ಇದ್ದಾರೆ ಅನ್ನೋ ಪ್ರಕರಣದಲ್ಲಿ ಅವರಿಗೆ ಒಂದಷ್ಟು ಸಿಕ್ತಿತ್ತು. ಸೊ ಇದೆಲ್ಲ ಸರ್ಕಾರ ಮತ್ತು ಕಾನೂನಾತ್ಮಕವಾದ ನಾನು ನನ್ನ ಪ್ರಯತ್ನವನ್ನ ಮಾನ್ಯ ಉಸ್ತುವಾರಿ ಸಚಿವರಿಗೂ ತಂದಿದ್ದೆ. ಈ ತರದ್ದು ನಡೀತಿರೋದನ್ನ ಅವರು ಸರ್ಕಾರದಲ್ಲಿ ಗಮನಕ್ಕೆ ತಂದಿದ್ದೆ ಅಂತ ನನಗೂ ಹೇಳಿದ್ರು. ಅದನ್ನ ನಿಮ್ಮ ಮುಂದೆ ಹೇಳಿರ್ಬೋದು. ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಏನಂದ್ರೆ, ಸಭೆಗೆ ಕರೆದೇ 50-50 ತೀರ್ಮಾನ ಮಾಡ್ತಿದ್ದಾರೆ. ಸಭೆಗೆ ಬಂದ್ರೆ ಇನ್ನಷ್ಟು ಕೂಲಂಕುಷವಾಗಿ ಚರ್ಚೆ ಆಗ್ಬೋದು, ತಪ್ಪಾಗಬಾರ್ದು ಅನ್ನುವಂಥ ದೃಷ್ಟಿಕೋನ ನಂದು. 11/11/2020ಕ್ಕೆ ನೀವು ಸಭೆ ಅಧ್ಯಕ್ಷತೆ ವಹಿಸ್ತೀರಿ ಸರ್. ಕರೆಕ್ಟ್. ಸಭೆಯಲ್ಲಿ 3 ನಿರ್ಣಯಗಳಾಗಿದೆ ಸರ್. ಹೇಳಿ. ಮೊದಲನೇ ನಿರ್ಣಯ, ಈವರೆಗೆ ಪ್ರಾಧಿಕಾರ ರಚನೆಯಾದಾಗಿಂದ ಈವರೆಗೆ ಎಷ್ಟು ಪ್ರಕರಣಗಳಿಗೆ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಮಾಹಿತಿ ತಗೊಳ್ಳಿ ಅಂತ. ಎರಡನೇದು, ಈ ಹಿಂದೆ ಪರಿಹಾರ ಕೊಡದೇ ಇರುವಂತಹ ಪ್ರಕರಣಗಳಿದ್ರೆ ಆ ಪ್ರಕರಣಗಳನ್ನ ಲಿಸ್ಟ್ ಔಟ್ ಮಾಡಿ ಅನ್ನೋದು. ಇನ್ನು 3ನೇ ನಿರ್ಣಯ, 50-50ಗೆ ಸಂಬಂಧಪಟ್ಟಂತೆ ಕೊಡಬೇಕಾದಂತಹ ಪ್ರಕರಣಗಳ ಜಿನೈನಿಟಿ ಲಿಸ್ಟ್ ಕೊಡಿ ಅಂತ ನೀವು ನಿರ್ಣಯ ತಗೋತೀರಿ ಸರ್. ಇದಿಷ್ಟು ಆ ಸಭೆಯಲ್ಲಿ ಚರ್ಚೆ ಆಗಿ ತೆಗೆದುಕೊಂಡ ನಿರ್ಧಾರ. ಈವರೆಗೂ ಅದ್ರ ಈ 3 ಪಾಯಿಂಟ್ಗಳಲ್ಲಿ ಇರೋದೇನು ಅಂತಂದ್ರೆ ಚರ್ಚೆ ಆಗಿದೆ ಅಂತ ಅಷ್ಟೇ ಸರ್. ಅಲ್ಲ, ಅದು ಮುಂದುವರೆದು ನಟೇಶ್ ಅವರು ಇದನ್ನೇ 50-50ಗೆ ಅನುಮೋದನೆ ಕೊಟ್ಟಿದೆ ಅಂತ ರೆಸಲ್ಯೂಷನ್ ಮಾಡ್ಕೊಂಡು ಅವ್ರು ಪಾಸ್ ಔಟ್ ಮಾಡ್ತಾ ಹೋದ್ರೆ ಅದಕ್ಕೆ ನಿಮ್ ಸಹಕಾರನೂ ಇತ್ತು ಅಂತ ಅರ್ಥ ಆಗಲ್ವಾ ಅಂತ ಪ್ರಶ್ನೆ. ನೀವು ಅಲ್ಲಿ ಕೂತ್ಕೊಂಡು ಏನೇನೋ ಅನ್ಕೊಳ್ಳೋದ್ರಲ್ಲಿ ನಂದು ಯಾವ ಅಬ್ಜೆಕ್ಷನ್ ಇಲ್ಲ. ನಿಮ್ಗೆ ಸ್ಪಷ್ಟತೆ ಇರಬೇಕು. ವೈಯಕ್ತಿಕವಾಗಿ ರಾಜೀವಲ್ಲ ಅಲ್ಲಿ ಪ್ರಾಧಿಕಾರ. ಯಾಕೆ ಅಂತಂದ್ರೆ ಈ ನಿರ್ಣಯ ಆಗಿದೆ. ನಿರ್ಣಯ ಆದ್ಮೇಲೆ ಮುಂದಿನ ಸಭೆಗೆ ಅದನ್ನ ಮಂಡಿಸಿದೀವಿ. ಹೋದ ಸಭೆಯ ವಿಚಾರಗಳನ್ನ ಒಪ್ಪುವ ವಿಚಾರ ಮೊದಲನೇ ಸಬ್ಜೆಕ್ಟು. ಪ್ರಾಧಿಕಾರ ಸಭೆ ಮುಂದೆ ಬರೋದು. ಅದರದ್ದು ಏನಾದ್ರು ಇದ್ರೆ ಎಲ್ಲರೂ ಕೂಡ ಅದು ಕಾಮೆಂಟ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಇದು ಆ ರೀತಿ ಸುಮೋಟೋ ಏನೇನೋ ಕಲ್ಪನೆಗಳನ್ನ ಯಾರು ಮಾಡ್ತಾರೆ, ಸ್ಪಷ್ಟತೆ ಇಲ್ಲಿ. ಯಾರ್ಯಾರು ವೈಯಕ್ತಿಕವಾಗಿ ಏನ್ ಮಾತಾಡ್ತಾರೋ ಆ ವಿಚಾರಕ್ಕೂ ಈ ಪತ್ರಿಕಾಗೋಷ್ಠಿಗೂ ಸಂಬಂಧ ಇಲ್ಲ. ಪತ್ರಿಕಾಗೋಷ್ಠಿ ಕಾಯ್ದೆ ಅನ್ವಯ, ಕಾನೂನಿನ ಅನ್ವಯ, ಆ ಪ್ರಾಧಿಕಾರ ಸಭೆ ಕೈಗೊಂಡ ನಿರ್ಣಯದ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಈ ವಿಚಾರಗಳನ್ನ ಸಾವಿರಾರು ಕೋಟಿ ಲಾಭ ಅದೆಲ್ಲ ಬರೀ ಎಕ್ಸಾಗ್ರೇಟೆಡ್ ಫಿಗರ್ ಅಂತ ಹೇಳ್ತಾ ಇಲ್ಲ. ತುಂಬಾ ಶಿವಕುಮಾರ್ ಅವರೇ, 100 ಪ್ರಕರಣಗಳಿಗೆ ಭೂಮಾಲೀಕರಿಗೆ ಪರಿಹಾರ ಕೊಡದೇ ಇರುವಂಥ ಪ್ರಕರಣಗಳು ತುಂಬಾ ಮುಂದುವರೆದಿದೆ. ಒಬ್ಬ ಅಸಹಾಯಕ ಭೂಮಾಲೀಕ, ಎಲ್ಲರನ್ನೂ ನಾನು ಏನು ಹೇಳ್ತಿಲ್ಲ, ನೀವು ಇನ್ನು ಯಾವುದೋ ವಿಚಾರ ಕ್ಯಾಟಗರಿಗಳಾಗಿ ಯಾರೋ ಹೇಳ್ಬೋದು, ಅದನ್ನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಬ್ಬ ಭೂಮಾಲೀಕ ತನ್ನ ಭೂಮಿನೂ ಕಳ್ಕೊಂಡು ಪರಿಹಾರ ಪಡೆದಿದೆ. ದಿನನಿತ್ಯ ಭೂಮಿ ತಿರುಗಾಡ್ತಿದ್ದವ್ರು ತುಂಬಾ ಜನ ನೋಡಿದ್ವಿ. ನಿಮ್ಗೆ ಗೊತ್ತಿದೆ, ಆಲ್ನಳ್ಳಿ ಭಾಗದಲ್ಲಿ ರಿಂಗ್ ರೋಡ್ ಕಂಪ್ಲೀಟ್ ಆಗಿರಲಿಲ್ಲ. ಯಾಕೆಂದ್ರೆ ಲ್ಯಾಂಡ್ ಎಕ್ವಿಷನ್ ಇಲ್ಲಿ ಎಷ್ಟು ವರ್ಷ ತಡೆದಿದ್ರು ಅಂತ ಗೊತ್ತಿದೆ. ಇವತ್ತಿಗೂ APMC ಮುಂದೆ ಹೋದ್ರೆ ಒಂದು ಸಣ್ಣ ಪೀಸ್ ಫೆನ್ಸ್ ಹಾಕೊಂಡಿದ್ದಾರೆ, ಅದು ಬಿಡ್ಸೋಕ್ಕಾಗಿಲ್ಲ. ಏನಾಗಿದೆ, ನಮ್ಗೆ ತಗೊಳ್ಳೋಕ್ಕೂ ಮೊದಲು ಯಾರೋ ರೆವಿನ್ಯೂ ಸೆಟ್ ಮಾಡಿದ್ದಾರೆ, ಅವ್ರು ಯಾರೋ ಪೊಸಿಷನ್ ಇದ್ದಾರೆ. ಈ ತರ 100 ರೀತಿ ಪ್ರಕರಣಗಳು ಬರ್ತಾವೆ. ಒಂದು ರೀತಿ ಪ್ರಕರಣಗಳು ಬಂದಿರಲ್ಲ ಭೂಸ್ವಾಧೀನದಲ್ಲಿ.
ಈ ಎಲ್ಲ ಕಾರಣಗಳನ್ನ ಆ ಸಭೆಯಲ್ಲಿ ಈ ವಿಚಾರ 3 ಗಂಟೆ ಚರ್ಚೆ ಆಗಿದೆ. 1 ಗಂಟೆಲಿ ಆಗಿಲ್ಲ, 1 ನಿಮಿಷದಲ್ಲಿ ಆಗಿಲ್ಲ. ಎಲ್ಲ ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದರ ಆದ್ಮೇಲೆ ತಗೊಂಡಿರೋ ನಿರ್ಣಯನೇ ಹೊರತು ಏಕಪಕ್ಷೀಯವಾಗಿ ಇದನ್ನ ಈಗ ಕೊಟ್ಬಿಡಿ ತಗೊಂಡಿರೋ ನಿರ್ಣಯ ಅಲ್ಲ ಇದು. ಕಾಂಗ್ರೆಸ್ನಿಂದ ನೀವು ಬಿಜೆಪಿಯಿಂದ ಕಾಂಗ್ರೆಸ್ ಬಂದ್ರಲ್ಲ, ಅದಕ್ಕೆ ನೀವು ತೇಜೋಧನೆ ಮಾಡೋದಕ್ಕೆ ಏನಾದ್ರು ಒಂದು ಜನ ಮಾಡ್ತಾ ಇರ್ಬೋದಾ? ಭ್ರಮಾಲೋಕದಲ್ಲಿದ್ರೆ ಎಚ್ಚರಾದ ತಕ್ಷಣ ಕನಸು ಮುರಿಯುತ್ತೆ. ನನ್ಗೇನು ಗೊತ್ತಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ. ನೀವು ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಆ ಪ್ರಶ್ನೆ ಕೇಳಿದ್ರೆ ನೀವು ಪೂರ್ತಿ ಅಪ್ಡೇಟ್ಸ್ ಇಲ್ಲ. ದಯಮಾಡಿ ಪ್ರಾಧಿಕಾರ ಫ್ರೇಮ್ ರೂಲ್ ಮಾಡೋದು ಕೆಳಗಡೆ ತಪ್ಪಾಗಿದ್ರೆ ಈಗೇನ್ ತನಿಖೆ ಆಗ್ತಿದ್ಯೋ ಇನ್ಯಾವ ತನಿಖೆ ಸರ್ಕಾರ ತಗೊಳ್ತೋ ಅದು ಯಾರು ತಪ್ಪು ಮಾಡಿದ್ರೆ ಕ್ರಮ ವಹಿಸುತ್ತೆ. ನಾನು ಅದು ಬೇಡ ಅಂತ ಹೇಳಿಲ್ಲ. ನಾನು ಸರ್ ಸಿಎಂ ಪತ್ನಿ ಅವ್ರಿಗೂ ನಿವೇಶನ ಮಂಜೂರಾಗೋ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ಇದ್ದೇ ಬಂದಿರಲಿಲ್ಲ ಸರ್ ಅಂತ. ಈ ಮೈನ್ ಫ್ರೇಮ್ ಮೇಲೆ ತಗೊಂಡಿರೋ ನಿರ್ಣಯಗಳು ಎಲ್ಲವೂ ನನ್ನ ಗಮನಕ್ಕೆ ಇರಕ್ಕೆ ಸಾಧ್ಯ ಇರಲ್ಲ. ಸರ್ ನೀವು ಕೂಡ ಅಧ್ಯಕ್ಷರಾಗಿದ್ರೆ ಎಲ್ಲಾ ಪಕ್ಷದ MLA MLCಗಳು ಯಾವುದೇ ಸಭೆಗೆ ಹೋಗ್ತಾರೆ, ಕೂಡ ಸಭೆಗೆ ಹೋಗ್ತಾರ, ಏನ್ ಗುಡ್ಡಿ ಏನ್ ಸರ್ ಅದು? ನಿಮ್ಗೆ ಹತ್ರವಾಗಿದ್ರೆ ಕೇಳಿದ್ರೆ ಬೇಗ ಉತ್ತರ ಸಿಗ್ಬೋದು ಅಂತ ಭಾವಿಸಿ. ಅಲ್ಲ, ಅವ್ರಿಗೆ ಹತ್ರ ಇರೋದ್ರಿಂದ ಕೇಳಿದ್ರೆ ಉತ್ತರ ಸಿಗ್ಬೋದು ಅಂತ ಭಾವಿಸಿ. ಎಲ್ಲ ವಿಚಾರದಲ್ಲೂ ಸ್ಪಷ್ಟನೆ ಸಿಕ್ಕಿದೆ ಅನ್ಸುತ್ತೆ. ಕಾನೂನಾತ್ಮಕವಾಗಿ ಕೈಗೊಂಡ ಈ ಸಭೆ ನಿರ್ಣಯವನ್ನು ಗಮನಕ್ಕೆ ತಂದಿದ್ದೀವಿ. ಧನ್ಯವಾದ.